Welcome to Digital Learning Department of Collegiate Education, Government of Karnataka. This is second lecture for data lecture using C, BSc 5th semester Computer Science students. Myself SP Sajjan. Today I will cover pointers. ಆಲ್ರೆಡಿ ನಿಮಗೆ ಅನಿಸಿರ್ಬೋದು ಲಾಸ್ಟ್ ಸೆಮೆಸ್ಟರು ಸಿ ಪ್ರೋಗ್ರಾಮಿಂಗ್ನಲ್ಲಿ ಪಾಯಿಂಟರ್ಸ್ ಬಗ್ಗೆ ಕಲ್ತೀರಿ. ಕಂಪ್ಲೀಟ್ ಚಾಪ್ಟರನ್ನು ನೀವು ಅಲ್ಲಿ ಸ್ಟಡಿ ಮಾಡಿರಿ. ವಾಟ್ ಈಸ್ ಪಾಯಿಂಟರ್ ಅಂದ್ರೇನು, ವಾಟ್ ಆರ್ ದ ಟೈಪ್ಸ್ ಆಫ್ ಪಾಯಿಂಟರ್, ಹೌ ಟು ಡಿಕ್ಲೇರ್ ಅ ಪಾಯಿಂಟರ್, ಹೌ ಟು ಇನ್ಸಿಲೈಸ್ ದ ಪಾಯಿಂಟರ್, ಎವ್ರಿಥಿಂಗ್ ಯು ಐ ಸ್ಟಡಿಡ್. ಬಟ್ 1 ಸೆಕೆಂಡ್ ಯಾಕೆ ಕಲಿಸ್ತಾ ಇದೆ ಅಂತಂದರೆ ಪಾಯಿಂಟರ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಡೇಟಾ ಸ್ಟ್ರಕ್ಚರ್, ಫಾರ್ ಡಿಫೈನಿಂಗ್ ಆ್ಯಂಡ್ ಇನಿಷಿಯಲೈಸಿಂಗ್ ಎವ್ರಿಥಿಂಗ್ ಥ್ರೂ ಪಾಯಿಂಟರ್ ಓನ್ಲಿ. ಯಾಕಂದರೆ ನಾವು ಡೇಟಾ ಸ್ಟ್ರಕ್ಚರ್ನಲ್ಲಿ ಡೈನಮಿಕ್ ಮೆಮರಿ ಲೊಕೇಶನ್ ಫಸ್ಟ್ ಸೆಷನಲ್ಲಿ ನಾವು ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೇನ್. ಡೈನಮಿಕ್ ಮೆಮರಿ ಲೊಕೇಶನನ್ನು ಯೂಸ್ ಮಾಡೋದ್ರಿಂದ ಪಾಯಿಂಟರ್ ಈಸ್ ನೆಸೆಸರಿ ಫಾರ್ ಡೈನಮಿಕ್ ಮೆಮರಿ ಲೊಕೇಶನ್. ದಟ್ಸ್ ವೈ ವಿ ವಿಲ್ ಡಿಸ್ಕಸ್ 1 ಸೆಕೆಂಡ್ ವಾಟ್ ಈಸ್ ಪಾಯಿಂಟರ್ ಆ್ಯಂಡ್ ಟೈಪ್ಸ್ ಆಫ್ ಪಾಯಿಂಟರ್ ಆ್ಯಂಡ್ ಆಲ್. A pointer is a variable that represents the location of a data item. Simple word ಅಂದರೆ a pointer is a variable that represents the location of a data item rather than value. ಅಂದರೆ ಒಂದು 10 ಅನ್ನೋದು ಒಂದು ವ್ಯಾಲ್ಯೂ, ಒಂದು 10 ಅನ್ನೋದೊಂದು ಡೇಟಾವನ್ನು ನಾನು ಸ್ಟೋರ್ ಮಾಡ್ತಿದ್ದೀನಿ ಕಂಪ್ಯೂಟರ್ನಲ್ಲಿ ಅಂದರೆ ಅದು ಪಾಯಿಂಟರ್ ಏನು ಹೇಳುತ್ತಂದರೆ 10 ಅನ್ನೋದನ್ನು ಹೇಳಲ್ಲ, ವ್ಯಾಲ್ಯೂ ಹೇಳಲ್ಲ, 10 which location it stores ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಪಾಯಿಂಟರ್ ಈಸ್ ಎ ವೇರಿಯಬಲ್ ದಟ್ ರಿಪ್ರೆಸೆಂಟ್ಸ್ ದ ಲೊಕೇಶನ್ ಆಫ್ ಎ ಡೇಟಾ ಐಟಮ್. ಅದು ಯಾವ ಲೊಕೇಶನ್ನಲ್ಲಿ 10 ಅನ್ನೋದು ಸ್ಟೋರ್ ಆಗಿದೆ ಅಂತ ಹೇಳಿಕೊಡುತ್ತೆ. ದಟ್ ಈಸ್ ಪಾಯಿಂಟರ್. ಏನೊಂದು ಡೆಫಿನೇಷನ್ ಲಾಸ್ಟ್ ಸೆಮಿಸ್ಟರ್ನಲ್ಲಿ, ಪಾಯಿಂಟರ್ ಈಸ್ ಎ ವೇರಿಯಬಲ್ ಇಟ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್. ಪಾಯಿಂಟರ್ ಅನ್ನೋದು ಒಂದು ವೇರಿಯಬಲ್ಲು, ಇಟ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್. ಇನ್ನೊಂದು ವೇರಿಯಬಲ್ ಅದ ಅಡ್ರೆಸ್ಸನ್ನು ಇದು ಹೋಲ್ಡ್ ಮಾಡುತ್ತೆ ಅಂತ. ವೈ ಇಟ್ ಈಸ್ ವೇರಿಯಬಲ್? ಪಾಯಿಂಟರ್ ಅನ್ನೋದು ಲೊಕೇಶನ್ನು, ಈಗ 10 ಅನ್ನೋದು ನಾವು 1000 ಮೆಮರಿ ಲೊಕೇಶನ್ ಅಂತ ಹೇಳಿದೆ. ಇಟ್ ಇಸ್ ನಾಟ್ ನೆಸೆಸರಿಲಿ ಆಲ್ವೇಸ್ 1000 ಮೆಮರಿ ಲೊಕೇಶನ್. ಇಟ್ ಮೇ ಬಿ 2000 ಮೆಮರಿ ಲೊಕೇಶನಲ್ಲಿ ಸ್ಟೋರ್ ಆಗ್ಬೋದು, 1011ನಲ್ಲಿ ಸ್ಟೋರ್ ಆಗ್ಬೋದು, 1020ಯಲ್ಲಿ ಸ್ಟೋರ್ ಆಗ್ಬೋದು. ಎಲ್ಲಿ ಸ್ಟೋರ್ ಆಗುತ್ತೆ ಗೊತ್ತಿಲ್ಲ. ಎಲ್ಲಿ ಫ್ರೀ ಇರುತ್ತೆ ಆ ಟೈಮಲ್ಲಿ ಅಲ್ಲಿ ಸ್ಟೋರ್ ಆಗುತ್ತೆ ಕಂಪ್ಯೂಟರ್ನಲ್ಲಿ. ಸೊ ಅದಕ್ಕೋಸ್ಕರ ಪಾಯಿಂಟರ್ ಈಸ್ ಎ ವೇರಿಯಬಲ್. ಯಾಕಂದರೆ ಮೆಮರಿ ಫಿಕ್ಸ್ ಅಂದರೆ ಸ್ಟೋರ್ ಆಗೋದು ಫಿಕ್ಸ್ ಅಲ್ಲ, ಮೆಮರಿ ವ್ಯಾಲ್ಯೂಸ್, ಮೆಮರಿ ಲೊಕೇಶನ್ಸ್ ಆರ್ ಫಿಕ್ಸ್. ಆದರೆ ಎಲ್ಲಿ ಸ್ಟೋರ್ ಆಗುತ್ತೆ ದಟ್ ಈಸ್ ಡಿಪೆಂಡ್ಸ್ ಆನ್ ವೇರ್ ಇಟ್ ಈಸ್ ಫ್ರೀ ಅಂತ. ಆ ಸಿಚುವೇಷನಲ್ಲಿ ಎಲ್ಲಿ ಕಂಪ್ಯೂಟರ್ನಲ್ಲಿ ಫ್ರೀ ಇರುತ್ತೆ ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಪಾಯಿಂಟರ್ ಈಸ್ ಎ ವೇರಿಯಬಲ್, ಅದಕ್ಕೆ ಪಾಯಿಂಟರ್ ಅನ್ನೋದು ವೇರಿಯಬಲ್ ಅಂತ ಹೇಳ್ತೀವಿ. ಇಟ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್. ಇದೇನು ಮಾಡುತ್ತಾ, ಆ ಯಾವ ವೇರಿಯಬಲ್ಲು ಎಲ್ಲಿ ಸ್ಟೋರ್ ಆಗೋದನ್ನು ಅಂತ ಹೋಲ್ಡ್ ಮಾಡೋದೇ pointer. That's why it holds the address of another variable. So that's why it is a pointer. They have a number of useful applications. Andre pointer has n number of useful applications. There are many applications using pointer. Pointer use ಮಾಡೋದ್ರಿಂದ ಬಹಳಷ್ಟು ಅಪ್ಲಿಕೇಶನ್ಸ್ ಅದಾವು. ಅದು ಯಾವುದು ಅಂದರೆ, ಫಸ್ಟ್ ಒನ್, enable us to access a variable that is defined outside the function. Enable us to access a variable that is defined outside the function. ನಾವು ಯಾವುದೋ ಒಂದು ವೇರಿಯಬಲನ್ನು ಎಕ್ಸೆಸ್ ಮಾಡ್ತೀವಿ, ಬಟ್ ನಮಗೆ ಅದು ಯಾವುದಂತ ಗೊತ್ತಿಲ್ಲ, ಥ್ರೂ ಅಡ್ರೆಸ್ಸನ್ನು ಎಕ್ಸೆಸ್ ಮಾಡೋಕ್ಕಾಗುತ್ತೆ ಯೂಸ್ ಮಾಡ್ತೀವಿ. ಓಕೆ, ಕ್ಯಾನ್ ಬಿ ಯೂಸ್ಡ್ ಟು ಪಾಸ್ ಇನ್ಫಾರ್ಮೇಷನ್ ಬ್ಯಾಕ್ ಆ್ಯಂಡ್ ಫೋರ್ತ್ ಬಿಟ್ವೀನ್ ಎ ಫಂಕ್ಷನ್ ಆ್ಯಂಡ್ ಇಟ್ ರೆಫರೆನ್ಸ್ ಪಾಯಿಂಟ್. ಅಂದರೆ ನಾನು ಫಂಕ್ಷನ್ನಿಂದ ಇನ್ನೊಂದಕ್ಕೆ ಆ ಫಂಕ್ಷನ್ನಿಂದ ಇನ್ನೊಂದು ಫಂಕ್ಷನ್ನಿಗೆ ನಾನು ಫ್ರಂಟ್ ಬ್ಯಾಕ್ ನಾನು ಏನು ಫ್ರೀಲಿ ಡೇಟಾ ಮೂವ್ ಮಾಡೋಕ್ಕೆ ಅದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ಮೋರ್ ಎಫಿಷಿಯೆಂಟ್ ಇನ್ ಹ್ಯಾಂಡ್ಲಿಂಗ್ ಡೇಟಾ ಟೇಬಲ್ಸ್. ಪಾಯಿಂಟರ್ ಯೂಸ್ ಮಾಡೋದ್ರಿಂದ ಎಫಿಷಿಯೆಂಟ್ ಡೇಟಾಗ ಇನ್ನೂ ಆಲ್ರೆಡಿ ನಾವು ಹಾಗೇನೂ ಹ್ಯಾಂಡಲ್ ಮಾಡ್ತಾ ಇದ್ದೇವೆ ವಿದೌಟ್ ಪಾಯಿಂಟರ್ನು, ಬಟ್ ಯೂಸಿಂಗ್ ಅ ಪಾಯಿಂಟರ್ ವಿ ಕ್ಯಾನ್ ಹ್ಯಾಂಡಲ್ ಮೋರ್ ಎಫಿಷಿಯೆಂಟ್. ಓಕೆ, ದೆನ್ ರಿಡ್ಯೂಸ್ ದ ಲೆಂತ್ ಆ್ಯಂಡ್ ಕಾಂಪ್ಲೆಕ್ಸಿಟಿ ಆಫ್ ಎ ಪ್ರೋಗ್ರಾಮ್. ಪಾಯಿಂಟರ್ ಯೂಸ್ ಮಾಡೋದ್ರಿಂದ ಒಂದು ಪ್ರೋಗ್ರಾಮ್ ಲೆಂತನ್ನು, ಓಕೆ, ಒಂದು ಪ್ರೋಗ್ರಾಮ್ ಲೆಂತ್ ಆಫ್ ದ ಪ್ರೋಗ್ರಾಮ್ ಅಂದರೆ ನಂಬರ್ ಆಫ್ ಲೈನ್ಸ್ ಇನ್ವಾಲ್ಡ್ ಇನ್ ದ ಪ್ರೋಗ್ರಾಮ್, ಅವನ್ನು ಕಡಿಮೆ ಮಾಡ್ಬೋದು. ಬಟ್ ನೀವು ಇಲ್ಲಿ ಆ್ಯಸ್ ಅ ಸ್ಟೂಡೆಂಟ್ ಆಗಿ ನೀವು ಸಣ್ಣ ಪ್ರೋಗ್ರಾಮ್ ಬರೆಯೋದ್ರಿಂದ ಅಲ್ಲಿ ನಿಮಗೆ ಅಷ್ಟು ಎಫೆಕ್ಟ್ ಆಗಿ ಗೊತ್ತಾಗಲ್ಲ. ಬಟ್ ಫ್ಯೂಚರಲ್ಲಿ ನೀವು ಯಾವುದೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀವಿ ಅಥವಾ ಎಲ್ಲೋ ಒಂದು ಪ್ರೋಗ್ರಾಮ್ ಬರೆಯೋಕೆ ಹೋಗ್ತಿರಲ್ಲ, ಅವಾಗ ಲೆಂದಿ ಪ್ರೋಗ್ರಾಮ್ಸ್ ಇರುತ್ತೆ. ಒಂದೊಂದು ಪ್ರೋಗ್ರಾಮು ಥೌಸಂಡ್ಸ್ ಟುಗೆದರ್ ಲೈನ್ಸ್ ಆಫ್ ಕೋಡ್ ಇರುತ್ತೆ.
ಅಂತಲ್ಲಿ ನೀನು ಇಫ್ ಯು ಆರ್ ಗುಡ್ ಪ್ರೋಗ್ರಾಮರ್, ಇಫ್ ಯು ಆರ್ ಗುಡ್ ಏನು ಪಾಯಿಂಟರ್ ಬಗ್ಗೆ ತಿಳ್ಕೊಂಡಿದ್ರೆ ನೀವು ಅಟ್ಲೀಸ್ಟ್ ನಂಬರ್ ಆಫ್ ಲೈನ್ಸನ್ನು ರಿಡ್ಯೂಸ್ ಮಾಡ್ಬೋದು ಪ್ರೋಗ್ರಾಮಲ್ಲಿ. ಓಕೆ, ದೆನ್ ನಾಟ್ ಓನ್ಲಿ ರಿಡ್ಯೂಸಿಂಗ್ ದ ಲೈನ್ಸ್ ಆಫ್ ದ ಪ್ರೋಗ್ರಾಮ್, ಯು ಕ್ಯಾನ್ ರಿಡ್ಯೂಸ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಪ್ರೋಗ್ರಾಮ್. ಅಂದರೆ ಆ ಪ್ರೋಗ್ರಾಮದ ಟಫ್ನೆಸ್ಸನ್ನು ನೀವು ಕಡಿಮೆ ಮಾಡ್ಬೋದು ಇಫ್ ಯು ಆರ್ ಗುಡ್ ಇನ್ ಪಾಯಿಂಟರ್. ನೀವು ಪಾಯಿಂಟರ್ ಬಗ್ಗೆ ನೀಟಾಗಿ ತಿಳ್ಕೊಂಡಿದ್ರೆ ನೀವು ಎಫಿಷಿಯಂಟ್ ಟೈಪ್ ಕೋಡಿಂಗ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಪಾಯಿಂಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಪ್ರೋಗ್ರಾಮರ್. ದೆನ್ ಸಮ್ಟೈಮ್ಸ್ ಆಲ್ಸೋ ಇನ್ಕ್ರೀಸ್ ದ ಎಕ್ಸಿಕ್ಯೂಷನ್ ಸ್ಪೀಡ್. ಸಮ್ಟೈಮು ಬರೀ ನಾನು ಲೆಂತ್ ಕಡಿಮೆ ಮಾಡೋದು, ಬರೀ ಕಾಂಪ್ಲೆಕ್ಸಿಟಿ ಕಡಿಮೆ ಮಾಡೋದಲ್ಲ, ಇಟ್ ಈಸ್ ಎಫೆಕ್ಟ್ಸ್ ದ ಎಕ್ಸಿಕ್ಯೂಷನ್ ಆಫ್ ದ ಏನು ಸ್ಪೀಡ್ ಮೇಗೂ ಡಿಪೆಂಡ್ ಆಗುತ್ತೆ. ಆಬ್ವಿಯಸ್ಲಿ ಲೆಂತ್ ಆಫ್ ದ ಪ್ರೋಗ್ರಾಮ್ ರಿಡ್ಯೂಸ್ ಆದರೆ ಸಮ್ಟೈಮು, ನಾಟ್ ನೆಸೆಸರಿ ಆಲ್ವೇಸ್, ಲೆಂತ್ ಆಫ್ ದ ಪ್ರೋಗ್ರಾಮ್ ಕಡಿಮೆ ಆದರೆ ಅಥವಾ ಕಾಂಪ್ಲೆಕ್ಸಿಟಿ ಕಡಿಮೆ ಆದರೆ ಸ್ಪೀಡ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗ್ತಿರುತ್ತೆ. ಸೊ ಪಾಯಿಂಟರ್ ಯೂಸ್ ಮಾಡೋದ್ರಿಂದ ಸ್ಪೀಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ದೀಸ್ ಆರ್ ಸಮ್ ಏನೋ ಯೂಸ್ಫುಲ್ ಅಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಇಷ್ಟೇ ಅಂತಲ್ಲ, ದೇರ್ ಆರ್ ಮೆನಿ ಅಪ್ಲಿಕೇಶನ್ಸ್ ಯೂಸಿಂಗ್ ಪಾಯಿಂಟರ್. ಸೊ ಆಸ್ ಅ ಪ್ರೋಗ್ರಾಮರ್, ಇಫ್ ಯು ವಾಂಟ್ ಟು ಬಿ ಎ ಗುಡ್ ಪ್ರೋಗ್ರಾಮರ್, ಯು ಶುಡ್ ಲರ್ನ್ ಪಾಯಿಂಟರ್. ಓಕೆ, ಸೊ ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಆಫ್ ಪಾಯಿಂಟರ್ ಅಂತ ಹೇಳ್ಬೋದು. ಓಕೆ, ದೆನ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಪಾಯಿಂಟರ್. Within the computer memory, every stored data item occupies one or more contiguous memory cells. ಅಂದರೆ ಯಾವುದೋ ಒಂದು ಡೇಟಾ ಐಟಮು ನೀವು ಕಂಪ್ಯೂಟರ್ನಲ್ಲಿ ಸ್ಟೋರ್ ಮಾಡಿದ್ದೀರಿ ಅಂತಂದರೆ ಅದು ಏನು ಮಾಡುತ್ತೆ, ಒಂದು ಅಥವಾ ಕಂಟಿನ್ಯೂ ಮೆಮೊರಿ ಲೊಕೇಶನ್ನ ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದರೆ ಇಂಟೀಜರ್ ಅಂತ ಒಂದು ನಂಬರು, ಯಾವುದೋ ಒಂದು ನಂಬರ್ ಸ್ಟೋರ್ ಮಾಡಿದರೆ 2 ಬೈಟ್ ಆಫ್ ಮೆಮೊರಿ ತಗೊಳ್ತದೆ. 2 ಬೈಟ್ ಆಫ್ ಮೆಮೊರಿ ಅಂದರೆ ಸ್ಟಾರ್ಟಿಂಗ್ ಬೈಟ್, ಈಗ ಎಲ್ಲಿ 900 ಮೆಮೊರಿ ಲೊಕೇಶನ್ ಫ್ರೀ ಇದೆ ಅಂದ್ಕೊಳ್ಳೋಣ, 901 ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ಡಬಲ್ ಅಂತ ಡೇಟಾ ಟೈಪ್ ತಗೊಂಡ್ರೆ 8 ಬೈಟ್ ಆಫ್ ಮೆಮೊರಿ ರಿಕ್ವೈರ್ಡ್ ಟು ಸ್ಟೋರ್ ಡಬಲ್ ಡೇಟಾ ಟೈಪ್. ಅಂದರೆ ಫಾರ್ ಎಕ್ಸಾಂಪಲ್ 900 ಮೆಮೊರಿ ಲೊಕೇಶನ್ ಫ್ರೀ ಇತ್ತಂದರೆ 900 to 907, 900, 901, 902, 903 ಅಪ್ ಟು 907 ತನ ಕಂಟಿನ್ಯೂಸ್ ಮೆಮೊರಿ ಲೊಕೇಶನನ್ನು ಅದು ಹಿಡಿದಿಟ್ಟುಕೊಳ್ಳುತ್ತದೆ. ಸೊ this is the number of memory cells required to store a data items depends on its types. ಅಂದರೆ ಕ್ಯಾರೆಕ್ಟರ್ ಇದ್ದರೆ ಒಂದೇ ಬೈಟು, ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ 900 ಮೆಮೊರಿ ಲೊಕೇಶನ್ ಹೇಳತ್ತಿಲ್ಲ, 900 ತೊಗೊಂಡ್ಬಿಡುತ್ತೆ. 1 ಬೈಟ್ ಆಫ್ ಮೆಮೊರಿ ಇಸ್ ಇನಫ್ ಟು ಸ್ಟೋರ್ ಅ ಡೇಟಾ ಫಾರ್ ಕ್ಯಾರೆಕ್ಟರ್. ಇಂಟೀಜರ್ ಇದ್ದರೆ 2 ಬೈಟ್ಸ್ ಆಫ್ ಮೆಮೊರಿ ಬೇಕಾಗುತ್ತೆ. ಸೊ ಡಬಲ್ ಇದ್ದರೆ 8 ಬೈಟ್ಸ್ ಆಫ್ ಮೆಮೊರಿ ಬೇಕಾಗುತ್ತೆ. ಫ್ಲೋಟ್ ಇದ್ದರೆ 4 ಬೈಟ್ಸ್ ಆಫ್ ಮೆಮೊರಿ ಬೇಕಾಗುತ್ತೆ. ಡಿಪೆಂಡ್ಸ್ ಆನ್ ಡೇಟಾ ಟೈಪ್ಸು. ಅದು ಒಂದು ಅಥವಾ 1 or more ಕಂಟಿನ್ಯೂಸ್ ಮೆಮೊರಿ ಸೆಲ್ಸನ್ನು ಅದು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ವೆನೆವರ್ ವಿ ಡಿಕ್ಲೇರ್ ಎ ವೇರಿಯಬಲ್, ದ ಸಿಸ್ಟಮ್ ಅಲೋಕೇಟ್ಸ್ ಮೆಮೊರಿ ಲೊಕೇಶನ್ಸ್ ಟು ಹೋಲ್ಡ್ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್. ವೆನೆವರ್ ವಿ ಡಿಕ್ಲೇರ್ ಅ ವೇರಿಯಬಲ್ ಅಂದರೆ ಯಾವಾಗ ನಾವು ವೇರಿಯಬಲನ್ನು ಡಿಕ್ಲೇರ್ ಮಾಡ್ತೀವಿ ಅವಾಗ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ ಅಲೋಕೇಟ್ಸ್ ಮೆಮೊರಿ ಲೊಕೇಶನ್ಸ್. ಯಾವಾಗ ನಾನು 8 ಎ ಅಂತ ಡಿಕ್ಲೇರ್ ಮಾಡಿದೆ ಅವಾಗ ಏನಾಗುತ್ತೆ, ಎ ಅನ್ನೋದು ಒಂದು ಇಂಟೀಜರು 2 ಬೈಟ್ಸ್ ಆಫ್ ಮೆಮೊರಿ ಹೋಲ್ಡ್ ಮಾಡುತ್ತೆ. ಐ ಹೋಪ್ ಇಟ್ಸ್ ವೆರಿ ಸಿಂಪಲ್. ಸಿನ್ಸ್ ಎವ್ರಿ ಬೈಟ್ ಇನ್ ದ ಮೆಮೊರಿ ಹ್ಯಾಸ್ ಎ ಯುನಿಕ್ ಅಡ್ರೆಸ್, ಎವ್ರಿ ಬೈಟ್ ಇನ್ ದ ಮೆಮೊರಿ ಏನಾಗುತ್ತೆ, ಒಂದು ಯುನಿಕ್ ಅಡ್ರೆಸ್ಗೆ ನಾವು ರಿಪ್ರೆಸೆಂಟ್ ಮಾಡಿರುತ್ತದೆ ಕಂಪ್ಯೂಟರ್ನಲ್ಲಿ. ಸೊ 1 ಬೈಟ್ ಅರ್ಥಾತ್ ಎವ್ರಿ ಬೈಟ್ ಇನ್ ಅ ಮೆಮೊರಿ ಹ್ಯಾಸ್ ಎ ಯುನಿಕ್ ಅಡ್ರೆಸ್. ಎವ್ರಿ ಬೈಟ್ ಏನೋ ಒಂದೊಂದು ಅಡ್ರೆಸ್ಲೆ ರಿಪ್ರೆಸೆಂಟ್ ಆಗಿರುತ್ತೆ. ದಿಸ್ ಲೊಕೇಶನ್ ವಿಲ್ ಆಲ್ಸೋ ಹ್ಯಾವ್ ಇಟ್ಸ್ ಓನ್ ಅಡ್ರೆಸ್. ಎವ್ರಿ ಬೈಟು ಯುನಿಕ್ ಆಗಿ ಅಡ್ರೆಸ್ ಆಗಿರ್ತಾವೆ. ದಿಸ್ ಲೊಕೇಶನ್ ವಿಲ್ ಆಲ್ಸೋ ಹ್ಯಾವ್ ಇಟ್ಸ್ ಓನ್ ಅಡ್ರೆಸ್. ಆ ಲೊಕೇಶನ್ಸ್ಗಳು ಏನಾಗಿರ್ತಾವೆ ಅದರದೇ ಆದ ಅಡ್ರೆಸ್ ಇರ್ತಾವೆ, ಬೇರೆ ಅಡ್ರೆಸ್ ಇಲ್ಲಿಂದ ರಿಪ್ರೆಸೆಂಟ್ ಮಾಡಲ್ಲ. ಅರ್ಥ ಆಗುತ್ತಲ್ಲ. ಫಾರ್ ಎಕ್ಸಾಂಪಲ್ಲು ಸಿಂಪಲ್ 1 KB ಅಂತ ತೊಗೊಂಡ್ರೆ 1 ಕಿಲೋ ಬೈಟ್ ಆಫ್ ಮೆಮೊರಿ ತೊಗೊಂಡ್ರೆ 1024 ಬೈಟ್ಸ್ ಆಫ್ ಮೆಮೊರಿ. ಅಂದರೆ 1 ಬೈಟಿಗೆ 1 ಯುನಿಕ್ ಅಡ್ರೆಸ್ ಆದರೆ 1 KBಗೆ 1024 ಏನೋ ಯುನಿಕ್ ಅಡ್ರೆಸ್ಸಸ್ಗಳು ಹೋಲ್ಡ್ ಆಗಿರ್ತಾವಂತ ಮೀನಿಂಗ್. ಹಾಗೆ ನೀವು ಲೆಕ್ಕ ಹಾಕ್ತಾ ಹೋಗ್ಬೋದು 1 MBಗೆ 1 GBಗೆ ಹೌ ಮೆನಿ ಯುನಿಕ್ ಅಡ್ರೆಸ್ಸಸ್ ಆರ್ ದೇರ್ ಇನ್ ದ ಕಂಪ್ಯೂಟರ್ ಅಂತ ಲೆಕ್ಕ ಹಾಕ್ತಾ ಹೋಗ್ಬೋದು. ಸೊ ದಿಸ್ ಈಸ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಪಾಯಿಂಟರ್. ಕನ್ಸಿಡರ್ ದ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ತಗೋಣ. ಇಂಟ್ XYZ is equal to 50. ಸೊ ಇಂಟ್ ಅನ್ನೋದು ಒಂದು ಡೇಟಾ ಟೈಪು. XYZ is a variable equal to 50 is the value. ಓಕೆ,
ದಿಸ್ ಸ್ಟೇಟ್ಮೆಂಟ್ ಇನ್ಸ್ಟ್ರಕ್ಟ್ಸ್ ಟು ದ ಕಂಪೈಲರ್. ಈ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಕಂಪೈಲರ್ಗೆ ಅಂದರೆ ಟು ಅಲೋಕೇಟ್ ಎ ಲೊಕೇಶನ್ ಫಾರ್ ಇಂಟೀಜರ್ ವೇರಿಯಬಲ್ ಎಕ್ಸ್ ವೈ ಜೆಡ್. ಕಂಪೈಲರ್ ಏನು ಹೇಳುತ್ತೆ ನೋಡಿ, ಎಕ್ಸ್ ವೈ ಜೆಡ್ಗೆ ಒಂದು ಮೆಮರಿ ಅಲೋಕೇಟ್ ಮಾಡಿಕೊಡಿ ಅಂತ ಕಂಪೈಲರ್ಗೆ ಹೇಳುತ್ತೆ. ಆ್ಯಂಡ್ ಪುಟ್ ದ ವ್ಯಾಲ್ಯೂ 50 ಇನ್ ದ್ಯಾಟ್ ಲೊಕೇಶನ್. ಏನು ಹೇಳುತ್ತೆ ಇನ್ಸ್ಟ್ರಕ್ಟ್ ದ ಕಂಪೈಲರ್, ಇದು ಎಕ್ಸ್ ವೈ ಜೆಡ್ಗೆ ಅನ್ನೋದು ಒಂದು ಲೊಕೇಶನ್ ಕೊಡಿ, ಅದರಲ್ಲಿ 50 ಹಾಕು ಅಂತ ಏನು ಕಂಪೈಲರ್ಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಸೊ ಹೀಗೆ ಸಪೋಸ್ ದ ಅಡ್ರೆಸ್ ಆಫ್ ಲೊಕೇಶನ್ ಚೂಸನ್, ಆ ಕಂಪೈಲರ್ ಏನು ಮಾಡುತ್ತೆ, ಯೂಶಲಿ ನಾವು ಅಡ್ರೆಸ್ಸನ್ನು ನಾವು ಚೂಸ್ ಮಾಡಲ್ಲ, ಕಂಪ್ಯೂಟ್ರೇ ತಾನೇ ಎಲ್ಲಿ ಫ್ರೀ ಇರುತ್ತೋ ಅಲ್ಲಿ ಅಡ್ರೆಸ್ಸನ್ನು ಚೂಸ್ ಮಾಡಿ ಕೊಡುತ್ತೆ. ಸೊ 1380 ಮೆಮರಿ ಲೊಕೇಶನ್ನಲ್ಲಿ ಏನೋ ಫ್ರೀ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಎಕ್ಸ್ ವೈ ಜೆಡ್ ಅನ್ನೋದು ವೇರಿಯಬಲ್ಲು, 50 ಅನ್ನೋದು ವ್ಯಾಲ್ಯೂ, ಇಲ್ಲಿ 50 ಅನ್ನೋದು ವ್ಯಾಲ್ಯೂ ಆಯಿತು, ಎಕ್ಸ್ ವೈ ಜೆಡ್ ಅನ್ನೋದು ವೇರಿಯಬಲ್ ಆಯಿತು. ಅಂದರೆ ಎಕ್ಸ್ ವೈ ಜೆಡ್ ಈಸ್ ಈಕ್ವಲ್ ಟು 50, ಎಕ್ಸ್ ವೈ ಜೆಡ್ಡಲ್ಲಿ 50 ಸ್ಟೋರ್ ಆಗಿದೆ ಅಂತ ಮೀನಿಂಗು. ಸೊ 1380 ಏನೋ ಲೊಕೇಶನ್ ಅಡ್ರೆಸ್ ಆಯಿತು. ಸೊ 1080 ಅಡ್ರೆಸ್. ಓಕೆ, ಸೊ ಈಗೇನಾಗುತ್ತೆ, ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ದ ಸಿಸ್ಟಮ್ ಆಲ್ವೇಸ್ ಅಸೋಸಿಯೇಟ್ ವಿತ್ ದ ನೇಮ್ ಎಕ್ಸ್ ವೈ ಜೆಡ್ ವಿತ್ ಅಡ್ರೆಸ್ 1080. ಅಂದರೆ ಏನಾಯಿತು, ಎಕ್ಸ್ ವೈ ಜೆಡ್ ಅನ್ನೋ ಏನೋ ವೇರಿಯಬಲಲ್ಲಿ 50 ಅನ್ನೋದು ವ್ಯಾಲ್ಯೂ ಸ್ಟೋರ್ ಆಗಿದೆ. ಎಕ್ಸ್ ವೈ ಜೆಡ್ 50 ಎಲ್ಲಿ ಸ್ಟೋರ್ ಆಗಿದೆ, ಯಾವ ಮೆಮರಿ ಲೊಕೇಶನ್ನಲ್ಲಿ, 1380 ಮೆಮರಿ ಲೊಕೇಶನ್ನಲ್ಲಿ ಸ್ಟೋರ್ ಆಗಿದೆ ಅಂತ ಮೀನಿಂಗ್. ದ ವ್ಯಾಲ್ಯೂ ಆಫ್ 50 ಕ್ಯಾನ್ ಬಿ ಎಕ್ಸೆಸ್ ಬೈ ಯೂಸಿಂಗ್ ಐದರ್ ಎಕ್ಸ್ ವೈ ಜೆಡ್, ಅಂದರೆ ಎಕ್ಸ್ ವೈ ಜೆಡ್ ಅಂದ್ರೆ ಏನು 50 ಅಂತ ಬರುತ್ತೆ, ಅಥವಾ 1380 ಏನು ಸ್ಟೋರ್ ಆಗಿದೆ 50. ದ ವ್ಯಾಲ್ಯೂ ಆಫ್ 50 ಕ್ಯಾನ್ ಬಿ ಎಕ್ಸೆಸ್ ಬೈ ಯೂಸಿಂಗ್ ಐದರ್ ಎಕ್ಸ್ ವೈ ಜೆಡ್ ಆರ್ ದ ಅಡ್ರೆಸ್ ಆಫ್ 1380. Since memory address are simply numbers, they can be assigned to some variable which can be stored in memory. ಇಲ್ಲಿ ಏನಾಗುತ್ತಾ, ಸಿನ್ಸ್ ಮೆಮರಿ ಅಡ್ರೆಸಸ್ ಆರ್ ಸಿಂಪ್ಲಿ ನಂಬರ್ಸ್. ಸೊ ಈಗ 1380 ಅನ್ನೋದು ಒಂದು, 1380 ಅನ್ನೋದು ಒಂದು ಅಡ್ರೆಸ್. ದಿ ಕ್ಯಾನ್ ಬಿ ಅಸೈನ್ಡ್, ಈ ಅಡ್ರೆಸ್ಸಿಗೆ ಫ್ರೀ ಇತ್ತಂದರೆ ಎನಿ ಒಂದು ವೇರಿಯಬಲ್ಗೆ ಅಸೈನ್ ಮಾಡ್ಬೋದು. ಎಕ್ಸಾಂಪಲ್ ತೋರಿಸ್ತೆ, such variable that holds memory address are called pointers. ಯಾವ ಅಡ್ರೆಸ್ ಅನ್ನು ಹೋಲ್ಡ್ ಮಾಡ್ತಾರೋ ಅದು ಪಾಯಿಂಟರ್ ಅಂತ ಕರಿತೀವಿ. ಸಿನ್ಸ್ ಎ ಪಾಯಿಂಟರ್ ಇಸ್ ಎ ವೇರಿಯಬಲ್, ಇಟ್ಸ್ ವ್ಯಾಲ್ಯೂ ಈಸ್ ಆಲ್ಸೋ ಸ್ಟೋರ್ಡ್ ಇನ್ ಸಮ್ ಮೆಮರಿ ಲೊಕೇಶನ್ಸ್. ಸೊ ಪಾಯಿಂಟರ್ ಅನ್ನೋದು ವೇರಿಯಬಲ್ಲು, ಸೊ ಅದು ಎಲ್ಲಿ ಸ್ಟೋರ್ ಆಗುತ್ತೆ, ದಟ್ ಈಸ್ ಆಲ್ಸೋ ವ್ಯಾಲ್ಯೂ ಈಸ್ ಸ್ಟೋರ್ಡ್ ಇನ್ ಸಮ್ ಮೆಮರಿ ಲೊಕೇಶನ್ನಲ್ಲಿ ಸ್ಟೋರ್ ಆಗುತ್ತೆ. ಸೊ ಇದು ಹೇಗೆ ಅನ್ನುತ್ತಾ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಹೋಗೋಣ. ಸಪೋಸ್ ವಿ ಅಸೈನ್ ದ ಅಡ್ರೆಸ್ ಎಕ್ಸ್ ವೈ ಜೆಡ್ ಟು ವೇರಿಯಬಲ್ ಪಿ. ಎಕ್ಸ್ ವೈ ಜೆಡ್ ಅನ್ನು ಎಕ್ಸ್ ವೈ ಜೆಡ್ ಟು ಎ ವೇರಿಯಬಲ್ ಪಿ ಎಕ್ಸ್ ವೈ ಜೆಡ್. ಸೊ ಇಲ್ಲಿ ವೇರಿಯಬಲ್ ಯಾವುದು, ಫಸ್ಟು ಎಕ್ಸ್ ವೈ ಜೆಡ್, ವ್ಯಾಲ್ಯೂ 50, ಅದ್ರದ್ದು ಅಡ್ರೆಸ್ ಏನು 1380. ಅರ್ಥ ಆಯ್ತಲ್ಲ, ಇನಿಷಿಯಲಿ ದ ವ್ಯಾಲ್ಯೂ ಈಸ್ ಎಕ್ಸ್ ವೈ ಜೆಡ್, ದ ವ್ಯಾಲ್ಯೂ ಈಸ್ ಏನೋ ವೇರಿಯಬಲ್ ನೇಮ್ ಏನು ಎಕ್ಸ್ ವೈ ಜೆಡ್, ವ್ಯಾಲ್ಯೂ ಈಸ್ 50. ಸೊ ಅದ್ರದ್ದು ಅಡ್ರೆಸ್ ಏನು 1380 ಅಂತ ಆಯಿತು. ಸೊ ಈಗ ಪಾಯಿಂಟರ್ ವೇರಿಯಬಲ್ ಪಿ ಅನ್ನೋದು ಏನಾಗುತ್ತೆ, ಅದಕ್ಕೆ ಯಾವುದು ಪಿ ಅಂದರೆ ಅದಕ್ಕೊಂದು ಪಾಯಿಂಟರ್. ನಾ ಫಸ್ಟ್ ಡೆಫಿನೇಷನ್ ಏನು ಹೇಳೀನಿ, ಪಾಯಿಂಟರ್ ಇಸ್ ಎ ವೇರಿಯಬಲ್, ಇಟ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್. ಪಾಯಿಂಟರ್, ಸೊ ಪಾಯಿಂಟರ್ ಪಿ is to be point to the variable ಎಕ್ಸ್ ವೈ ಜೆಡ್. ಓಕೆ, ಪಿ ಅನ್ನೋದು ಪಾಯಿಂಟರ್ ವೇರಿಯಬಲ್ ಎಲ್ಲಿಗೆ ಪಾಯಿಂಟ್ ಆಗಿದೆ, ಎಕ್ಸ್ ವೈ ಜೆಡ್ಗೆ ಪಾಯಿಂಟ್ ಆಗಿದೆ. ಸೊ ಎಕ್ಸ್ ವೈ ಜೆಡ್ ಯಾವುದು 1380 ಅಡ್ರೆಸ್ ಮೆಮರಿ ಲೊಕೇಶನ್ನು. ಸೊ ಆ್ಯಕ್ಚುಲಿ ಪಿ ಎಲ್ಲಿ ಸ್ಟೋರ್ ಆಗ್ತಿದೆ ಈಗ 2545. ಅಂದರೆ ಪಾಯಿಂಟರ್ ಅಡ್ರೆಸ್ಸು 2545 ಇತ್ತು, ವೇರಿಯಬಲ್ ಅಡ್ರೆಸ್ಸು 1380 ಇತ್ತು. ಇಸ್ ಇಟ್ ಕ್ಲಿಯರ್? ನಾವು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಲ್ಲಿ ಎಕ್ಸ್ ವೈ ಜೆಡ್ ಅನ್ನೋದು ಒಂದು ವೇರಿಯಬಲ್ಲು, ಅದರೊಳಗೆ ಏನು ಸ್ಟೋರ್ ಆಗಿದೆ 50 ಅನ್ನೋದು ಸ್ಟೋರ್ ಆಗಿದೆ. ಆ್ಯಕ್ಚುಲಿ 50 ಎಲ್ಲಿ ಸ್ಟೋರ್ ಆಗಿದೆ 1380 ಮೆಮರಿ ಲೊಕೇಶನ್ನಲ್ಲಿ ಸ್ಟೋರ್ ಆಗಿದೆ. ಸೊ ಅದು ಏನಾಯಿತು, ಪಾಯಿಂಟರ್ ವೇರಿಯಬಲ್ ಆಯಿತು. 1380 ಈಸ್ ಎ ಪಾಯಿಂಟರ್ ವೇರಿಯಬಲ್, ದಟ್ ಈಸ್ ಪಿ ಈಸ್ 1380. ಆ್ಯಕ್ಚುಲಿ ಇದನ್ನೊಂದು ಕಡೆ ನಾನು ಸ್ಟೋರ್ ಮಾಡಿ ಇಟ್ಕೋಬೇಕಲ್ಲ, ಪಾಯಿಂಟರ್ ವೇರಿಯಬಲ್, ಪಾಯಿಂಟರ್ ಆಲ್ಸೋ ಎ ವೇರಿಯಬಲ್, ದಟ್ ಈಸ್ 2545. ಸೊ ಪಿ ಈಸ್ ಈಕ್ವಲ್ ಟು ಅಡ್ರೆಸ್ ಆಫ್ ಎಕ್ಸ್ ವೈ ಜೆಡ್ ಅಂದಾಗ ಅದರದ್ದು ಆನ್ಸರ್ ಏನು ಬರ್ತದ 2545 ಬರುತ್ತೆ. ಸೊ ನೋಡಿ 1350 ಎಕ್ಸ್ ವೈ ಜೆಡ್ ಈಸ್ ಎ ವೇರಿಯಬಲ್, ಏನು ಸ್ಟೋರ್ ಆಗಿತ್ತು ವ್ಯಾಲ್ಯೂ 50 ಸ್ಟೋರ್ ಆಗಿದೆ, ಅದರದ್ದು ಅಡ್ರೆಸ್ ಏನು 1380.
80 ಅಂದರೆ ವ್ಯಾಲ್ಯೂ 50 ದ ಅಡ್ರೆಸ್ ಏನು 1380. ಬಟ್ 1380 ಈಸ್ ಎ ಪಾಯಿಂಟರ್ ವೇರಿಯಬಲ್. ಅದ್ರದ್ದು ಏನು ಅಡ್ರೆಸ್ಸು ಅಂದರೆ ಪಾಯಿಂಟರ್ ಒಂದು ತಾನು ಒಂದು ಮೇಂಟೈನ್ ಮಾಡುತ್ತದೆ, ಎಷ್ಟು ಫ್ರೀ ಇದೆ ನನ್ನ ಕಂಪ್ಯೂಟರ್ನಲ್ಲಿ, ಎಷ್ಟು ಅಲೋಕೇಟ್ ಆಗಿದೆ ಅನ್ನೋದನ್ನು ಅದೊಂದು ಟೇಬಲ್ ಮೇಂಟೈನ್ ಮಾಡ್ತಿರುತ್ತೆ. ಸೊ ಅದು ಯಾವುದು 2545. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ನಾಟ್ ಇವು 1380 2545 ಇವು ಫಿಕ್ಸ್ ಅಲ್ಲ, ಮೆಮೊರಿ ಎಲ್ಲಿ ಲೊಕೇಶನ್ ಫ್ರೀ ಇರುತ್ತೆ ಅದನ್ನು ತೊಗೊಂಡೇ ಇರುತ್ತೆ. ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, 1380 ಅನ್ನೋ ಮೆಮೊರಿ ಲೊಕೇಶನ್ ಕಂಪ್ಯೂಟರ್ನಲ್ಲಿ ಫ್ರೀ ಇದೆ, ಅಲ್ಲಿ 50 ಅನ್ನೋ ವೇರಿಯಬಲ್ ಸ್ಟೋರ್ ಆಗಿದೆ. ಬಟ್ ಆ ಪಾಯಿಂಟರ್ ವೇರಿಯಬಲ್ ಎಷ್ಟನೇ ಪಾಯಿಂಟರ್ ವೇರಿಯಬಲ್ ಇದು 2545 ಪಾಯಿಂಟರ್ ವೇರಿಯಬಲ್ ಇದು. ಅಂದರೆ 1380 ಈಸ್ ಎ ಪಾಯಿಂಟರ್. ಪಾಯಿಂಟರ್ ಈಸ್ ಎ, ಇಲ್ಲಿ ನೋಡಿ ಈಗ ಡೆಫಿನೇಷನ್ ನೋಡಿ, ಪಾಯಿಂಟರ್ ಈಸ್ ಎ ವೇರಿಯಬಲ್, ಇಟ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್. ಅನದರ್ ವೇರಿಯಬಲ್ ಯಾವುದಿದು 50 ಈಸ್ ಎ ವೇರಿಯಬಲ್. ಓಕೆ, ಇದು XYZ ಈಸ್ ಎ ವೇರಿಯಬಲ್. ಇದ್ರದ್ದು 1380 ಹೋಲ್ಡ್ ಆಗಿತ್ತು, ಇದ್ರದ್ದು ಏನು ಹೋಲ್ಡ್ ಆಗಿದೆ 2545 ಹೋಲ್ಡ್ ಆಗಿದೆ. Pointer is a variable, it holds the address of another variable. This is called pointer. I hope clear ಆಯ್ತು ಅನ್ಕೋತೀನಿ. accessing the address of a variable. ಒಂದು ವೇರಿಯಬಲ್ ನನಗೆ ಈ ಸದ್ಯ ಈಗ ಜಸ್ಟ್ ಈಗ ಪ್ರೀವಿಯಸ್ ಎಕ್ಸಾಂಪಲ್ ನೋಡಿದ್ವಿ. ಈಗ XYZ ಅನ್ನೋದು ಯಾವ ಮೆಮೊರಿ ಲೊಕೇಶನ್ನಲ್ಲಿ ಸ್ಟೋರ್ ಆಗಿದೆ ಅಂತ ಗೊತ್ತು ಮಾಡ್ಕೋಬೇಕಾಗಿತ್ತಂದ್ರೆ ಜಸ್ಟ್ ನಾನು ಏನು ಯೂಸ್ ಮಾಡ್ತೀನಿ, P is equal to ampersand of, ಇದು ಅಡ್ರೆಸ್ ಸಿಂಬಲ್, ಅಡ್ರೆಸ್ ಆ್ಯಂಡ್ ಸಿಂಬಲ್ ಅನ್ನು ಅಂಪ್ರೆಸೆಂಡ್ ಆಫ್ XYZ ಅಂತ ಹಾಕಿಬಿಟ್ರೆ ಅದರದ ಅಡ್ರೆಸ್ ಸಿಗುತ್ತೆ. ಹಾಗೆ ದ ಅಡ್ರೆಸ್ ಆಫ್ ಎ ವೇರಿಯಬಲ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಯೂಸಿಂಗ್ ದ ಅಡ್ರೆಸ್ ಆಪರೇಟರ್ and operator, ampersand operator. The operator and immediately preceding a variable returns the address of the variable. ನಾನು ಏನಾದರೂ ಯಾವುದೋ ಒಂದು ವೇರಿಯಬಲ್ ಮುಂದೆ ನನಗೆ ಆ್ಯಂಡ್ ಅನ್ನೋ ಸಿಂಬಾಲನ್ನು ಹಾಕಿದ್ನಿ ಅಂದರೆ ಅದರದ್ದು ಅಡ್ರೆಸ್ ಹೇಳುತ್ತೆ, ಅದರದ್ದು ವ್ಯಾಲ್ಯೂ ಹೇಳಂಗಿಲ್ಲ. ಫಾರ್ ಎಕ್ಸಾಂಪಲ್ಲು XYZ ಅಂತ ಹಾಗೆ ಬರೆದ್ನಿ ಅಂದರೆ ಪ್ರೋಗ್ರಾಮಲ್ಲಿ ಅದು 50 ಅಂತ ಹೇಳುತ್ತೆ. XYZ is equal to 50 ಆ್ಯಕ್ಚುಲಿ. ಬಟ್ ಅಡ್ರೆಸ್ ಆಫ್ XYZ ಅಂತ ಅಂದರೆ ಆ್ಯಂಡ್ ಆಫ್ XYZ ಅಂತ ಹಾಕಿದ್ನಂದರೆ 50 ಹೇಳಲ್ಲ, ಇದು ಎಲ್ಲಿ ಸ್ಟೋರ್ ಆಗಿದೆ 1380 ಅಲ್ಲಿ ಸ್ಟೋರ್ ಆಗಿದೆ, 1380 ಅಂತ ಹೇಳುತ್ತೆ. ಎಕ್ಸಾಂಪಲ್ ನೋಡಿ, P is equal to address of XYZ. So P is equal to address of XYZ. ಅಂದ್ರೆ ಏನು, the address of XYZ is 1380, not 50. 50 is the value of XYZ. So P is equal to XYZ ಅಂತ ಬರ್ದಿದ್ರಿ ಅಂದರೆ ಹಾಗೆ ವಿದೌಟ್ ಆ್ಯಂಡ್ ಸಿಂಬಾಲು ಅವಾಗ ಏನು ಬರ್ತಿತ್ತು 50 ಅಂತ ಬರ್ತಿತ್ತು. ಬಟ್ ಈಗೇನು ಬರ್ತೀರಿ, ಅಡ್ರೆಸ್ ಆ್ಯಂಡ್ ಸಿಂಬಲ್ ಹಾಕಿದರೆ ಅದರ ಅಡ್ರೆಸ್ ಬರುತ್ತೆ. ಸೊ ದ ಅಡ್ರೆಸ್ ಆಫ್ XYZ ಈಸ್ ಅಸೈನ್ ಟು P. ಅಡ್ರೆಸ್ ಆಫ್ XYZ ಈಸ್ ಅಸೈನ್ ಟು P. ಓಕೆ, ಈಗ ನನಗೆ ಪಿದ ಅಡ್ರೆಸ್ ಬೇಕಾಗಿತ್ತಂದರೆ ಅವಾಗ ಇನ್ನೊಂದು ವೇರಿಯಬಲ್, ದ ಆ್ಯಂಡ್ ಆಪರೇಟರ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಎ ಸಿಂಪಲ್ ವೇರಿಯಬಲ್ ಆನ್ ಅರೇ ಆಫ್ ಎಲಿಮೆಂಟ್ಸ್. ಇದು ನಾನು ಬರೇ ಒಂದೇ ವೇರಿಯಬಲ್ಗೂ ಯೂಸ್ ಮಾಡ್ಬೋದು ಅಥವಾ ಅರೇಗೂ ಯೂಸ್ ಮಾಡ್ಬೋದು. ಈಗ ಅಡ್ರೆಸ್, ವಾಟ್ ಈಸ್ ದ ಅಡ್ರೆಸ್ ಆಫ್ ಡಿಸ್ಟನ್ಸ್. ಡಿಸ್ಟನ್ಸ್ ಅನ್ನೋದು ಯಾವ ಮೆಮರಿ ಲೊಕೇಶನಲ್ಲಿ ಸ್ಟೋರ್ ಆಗಿದೆ ಅಂತ ನೋಡಕ್ಕೂ ಯೂಸ್ ಮಾಡ್ಬೋದು ಸಿಂಪಲ್ ಸಿಂಗಲ್ ವೇರಿಯಬಲ್ಗೂ. ಆರ್ ಅಡ್ರೆಸ್ ಆಫ್ 0 ಎಲ್ಲಿ ಸ್ಟೋರ್ ಆಗಿದೆ, ಅರೇ ಆಫ್ 0 ವಿಚ್ ಮೆಮರಿ ಲೊಕೇಶನ್ ಅಲ್ಲಿ ಸ್ಟೋರ್ ಆಗಿದೆ ಅಂತ ನಾವು ನೋಡ್ಬೋದು. ಅಥವಾ ಅಡ್ರೆಸ್ ಆಫ್ I-2, ವಾಟ್ ಈಸ್ ಯುವರ್ ಐ ಡಿಪೆಂಡ್ಸ್ ಆನ್ ದ ಏನು ನೀವೇನು ಇನ್ಪುಟ್ ಕೊಡ್ತೀರಿ ಅದು. ಫಾರ್ ಎಕ್ಸಾಂಪಲ್ I is equal to 900 ಕೊಟ್ಟರೆ 900 - 2 898 ಮೆಮರಿ ಅಂದರೆ ಎಕ್ಸ್ ಆಫ್ 898 ವಿಚ್ ಅಡ್ರೆಸ್ನಲ್ಲಿ ಸ್ಟೋರ್ ಆಗಿದೆ ಅಂತ ತಿಳ್ಕೋಬೇಕು. ಬಟ್ ಐ ಶುಡ್ ನಾಟ್ ಬಿ ನೆಗೆಟಿವ್, ಯಾಕಂದರೆ ಅಡ್ರೆಸ್ ಅಥವಾ ಅರೇ ಇಂಡೆಕ್ಸಸ್ಸು ನೆಗೆಟಿವ್ ಅಲ್ಲಿ ಇರಲ್ಲ, ಅದನ್ನೊಂದು ನೀವು ಕೇರ್ ತಗೋಬೇಕು ಪ್ರೋಗ್ರಾಮ್ ಬರೆಯೋರು. ಸೊ ದಿಸ್ ಈಸ್ ಅಬೌಟ್ accessing the address of a variable in pointer. Okay, next we will move to following uses are illegal. ಈ ತರ ನಾನು ಏನು ಕಾನ್ಸ್ಟಂಟ್ ಅನ್ನ ಆಸ್ ಈಗ 235 ದ ಅಡ್ರೆಸ್ ಅನ್ನ ಫೈಂಡ್ ಔಟ್ ಮಾಡಬಾರ್ದು. ದಿಸ್ ಇಸ್ ಇಲ್ಲಿಗಲ್ ಯೂಸಿಂಗ್ ಅ ಪಾಯಿಂಟರ್. ಅಡ್ರೆಸ್ ಆಫ್ XYZ ಅಂತ ಫೈಂಡ್ ಔಟ್ ಮಾಡ್ಕೋಬಹುದು, ಅಡ್ರೆಸ್ ಆಫ್ P ಅಂತ ಫೈಂಡ್ ಔಟ್ ಮಾಡ್ಬೋದು. ಅಡ್ರೆಸ್ ಆಫ್ 2 ಏನು ತಪ್ಪು. ಓಕೆ, ಇಟ್ಸ್ ದ ರಾಂಗ್ ವೇ ಆಫ್ ಯೂಸಿಂಗ್ ಪಾಯಿಂಟರ್. ಇದನ್ನ ಯೂಸ್ ಮಾಡಬಾರದು. ಓಕೆ, ನೆಕ್ಸ್ಟ್ ಇಂಟ್ ಅರೇ ಆಫ್ 20, ಇಲ್ಲಿ ಅಡ್ರೆಸ್ ಆಫ್ ARR ಅಂತ ಈ ತರ ನಾನು ಈ ತರ ಈಗ ಪಾಯಿಂಟಿಂಗ್ ಎಟ್ ಅರೇ ನೇಮ್ ಜಸ್ಟ್ ನಾನು ಅದಕ್ಕೆ ನಾನು ಮತ್ತೇನು ಆಂಗ್ಯುಲರ್ ಬ್ರಾಕೆಟ್ಸ್ ಯೂಸ್ ಮಾಡಿ 20 ಆ ಥರ ಯೂಸ್ ಮಾಡ್ಬೋದು. ಅರೇ ವೇರ್ ಇಟ್ ಈಸ್ ಪಾಯಿಂಟಿಂಗ್ ಅಂತ ಗೊತ್ತು ಮಾಡ್ಕೊಳಕ್ಕೆ ಇಷ್ಟೇ ಹಾಕಿದರೆ ಸಾಕು. ಎಷ್ಟು ಅಡ್ರೆಸ್ ಆಫ್ ಅರೇ ನೇಮ್ ಹಾಕಿಬಿಟ್ರೆ ಸಾಕು. ಓಕೆ, ಪಾಯಿಂಟಿಂಗ್ ಎಟ್ ಅರೇ ನೇಮ್. ಓಕೆ, ನಾವು A plus B
ಬ್ರಾಕೆಟ್ಲಿಂದ ಅಡ್ರೆಸ್ ಅನ್ನ ಫೈಂಡ್ ಔಟ್ ಮಾಡೋದು. ಎ ಪ್ಲಸ್ ಬಿ ವಾಟ್ ಎವರ್ ವ್ಯಾಲ್ಯೂ ಆಫ್ ಎ ವಾಟ್ ಎವರ್ ವ್ಯಾಲ್ಯೂ ಆಫ್ ಬಿ ಆ್ಯಡ್ ಆಗಿ ಬಂದಿರೋದು ಎಲ್ಲಿ ಸ್ಟೋರ್ ಆಗಿದೆ, ವೇರ್ ಇಟ್ ಈಸ್ ಅಂತ ಫೈಂಡ್ ಔಟ್ ಮಾಡೋಕ್ಕೂ ಈ ಥರ ಯೂಸ್ ಮಾಡ್ಬೋದು. ಏನೋ ಪಾಯಿಂಟಿಂಗ್ ಎಟ್ ಎಕ್ಸ್ಪ್ರೆಷನ್. Okay, this is simple example for pointer. Int a, float b, c, double d, char c. So int a is equal to 10, b is equal to 2.5, c is equal to 12.36, d is equal to 12,345.66, character ch is equal to 8 u. ಸೊ ಏನದು ಅಂತ ಜಸ್ಟ್ ಪ್ರಿಂಟ್ ಮಾಡಿ ನೋಡಾತೀವಿ. ಇಲ್ಲಿ ಪ್ರಿಂಟ್ ಪರ್ಸೆಂಟೇಜ್ ಡಿ ಸ್ಟೋರ್ಡ್ ಇನ್ ಲೊಕೇಶನ್ ಪರ್ಸೆಂಟೇಜ್ ಯು ಈಸ್ ಅನ್ಸೈನ್ಡ್ ಇಂಟೀಜರ್. ಓಕೆ, ಸೊ ಇಲ್ಲಿ ಏನಾಯ್ತು ಪರ್ಸೆಂಟೇಜ್ ಎ ಅಂದ್ರೆ ಏನು 10 ಈಸ್ ಸ್ಟೋರ್ಡ್ ಇನ್ ಲೊಕೇಶನ್. ಯಾವ ಲೊಕೇಶನ್ ಸ್ಟೋರ್ ಆಗಿರುತ್ತಲ್ಲ ಅದು ಬರುತ್ತೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ 10 ಈಸ್ ಸ್ಟೋರ್ಡ್ ಅಟ್ ಮೆಮರಿ ಲೊಕೇಶನ್. ಈ ಮೆಮರಿ ಲೊಕೇಶನ್ ನಲ್ಲಿ ಸ್ಟೋರ್ ಆಗಿದೆ ಅಂತ ಬರುತ್ತೆ. ಇಟ್ಸ್ ಅ ಯೂಸ್ ಮೆಮರಿ ಲೊಕೇಶನ್. ಬಟ್ ಇದು ಆಲ್ವೇಸ್ ಇದೇ ಬರುತ್ತನೋ, ನೀವು ಇದೇ ಪ್ರೋಗ್ರಾಮ್ ಅನ್ನು ರನ್ ಮಾಡಿದ್ರೆ ಇದೇ ಮೆಮರಿ ಲೊಕೇಶನ್ ತೋರಿಸುತ್ತಾನೋ? ಅಲ್ಲ. ಬಿಕಾಸ್ ನಿಮ್ಮ ಮೆಮರಿ, ನಿಮ್ಮ ಕಂಪ್ಯೂಟರ್ನಲ್ಲಿ ನೀವು ರನ್ ಮಾಡುವಂಥ ಕಂಪ್ಯೂಟರ್ನಲ್ಲಿ ಎಲ್ಲಿ ಫ್ರೀ ಮೆಮರಿ ಲೊಕೇಶನ್ ಇರುತ್ತಾ ಆ ಮೆಮರಿ ಲೊಕೇಶನ್ ಎಲ್ಲಿ ಬರುತ್ತೆ, ಇಲ್ಲಿ ತೋರಿಸುತ್ತೆ. ಸೊ ಸಿಮಿಲರ್ಲಿ 2.5 ಈ ಸ್ಟೋರ್ಡ್ ಇನ್ ದ ಮೆಮರಿ ಲೊಕೇಶನ್ ಅನ್ನೋದು 2.5 ಈ ಸ್ಟೋರ್ಡ್ ಇನ್ ದ ಮೆಮರಿ ಲೊಕೇಶನ್, ಇಂಥ ಮೆಮರಿ ಲೊಕೇಶನ್ ಅಂತ ತೋರಿಸುತ್ತೆ. ಸೊ ನೋಡಿ ಇಲ್ಲಿ ನೋಡಿ, ಇದು 10 ಈಸ್ ಸ್ಟೋರ್ಡ್ ಇನ್ ದ ಮೆಮರಿ ಲೊಕೇಶನ್, 2.5 ಈಸ್ ಸ್ಟೋರ್ಡ್ ಇನ್ ದ ಮೆಮರಿ ಲೊಕೇಶನ್. ನೆಕ್ಸ್ಟ್ 12.36 ಈಸ್ ಸ್ಟೋರ್ಡ್ ಇನ್ ದ ಮೆಮರಿ ಲೊಕೇಶನ್. ಈ ಥರ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಯಾವ ಎಲ್ಲಿ ಫ್ರೀ ಇರುತ್ತೆ ಆ ಮೆಮರಿ ಲೊಕೇಶನ್ ತೊಗೊಂಡಿರುತ್ತೆ. ಸೊ ಎ ಈಸ್ ಸ್ಟೋರ್ಡ್ ಇನ್ ದ ಮೆಮರಿ ಲೊಕೇಶನ್, ಇಂಥ ಮೆಮರಿ ಲೊಕೇಶನ್ ಅಂತ ಬರುತ್ತೆ. ಸೊ ಸಿಂಪಲ್, ದಿಸ್ ಈಸ್ A, B, C, D, where it is memory location allocated. The incidentally variables A, B, C, D, C, H are allocated to continuous memory locations. Incidentally ಅಂತ ಹೇಳಕತ್ತಾರೆ. ಯಾಕೆ ಹೇಳಕತ್ತಾರೆ ಅಂತಂದರೆ ಹೀಗೆ ಅಲೋಕೇಟ್ ಮಾಡುತ್ತೆ ಅಂತ ಹೇಳಕ್ಕೆ ಬರಲ್ಲ. ಈಗ 10, 2.5, 12.36 ದೀಸ್ ಆಲ್ ಆರ್ ನಾವು ಕೊಡೋದು ಆ್ಯಸ್ ಅ ಯೂಸರ್, ಆ್ಯಸ್ ಅ ಪ್ರೋಗ್ರಾಮರ್ ನಾವು ಇನ್ಪುಟ್ ಮಾಡ್ರಿ, ಇದು ನನ್ನ ಕಡೆ ಇದೆ. ಬಟ್ ಮೆಮರಿ ಲೊಕೇಶನ್ ಅಲೋಕೇಶನ್ನು ಅದು ಕಂಪ್ಯೂಟರ್ ಮಾಡುತ್ತೆ. ಇಲ್ಲಿ ಏನಾಗಿದೆ ಅಂದರೆ ಕಂಟಿನ್ಯೂಸ್ ಮೆಮರಿ ಲೊಕೇಶನ್ ಅಲೋಕೇಟ್ ಮಾಡಿದೆ. ಆಲ್ವೇಸ್ ಕಂಟಿನ್ಯೂಸ್ ಮೆಮರಿ ಲೊಕೇಶನ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೋಸ್ಟ್ ಫ್ರೀ ಇದ್ರೆ ಮಾಡುತ್ತೆ. ದಟ್ ಈಸ್ ಡಿಪೆಂಡ್ಸ್ ಆನ್ ಕಂಪ್ಯೂಟರ್. ಇದು ಈ ಅಡ್ರೆಸ್ಸಸ್ಗಳನ್ನ ಏನು ಹೇಳ್ತಾ ಹೊಂಟಿರೋದು ಡಿಪೆಂಡ್ಸ್ ಆನ್ ಕಂಪ್ಯೂಟರ್, ಎಲ್ಲಿ ಫ್ರೀ ಇರುತ್ತೆ ಅದು ಅಲೋಕೇಟ್ ಮಾಡುತ್ತೆ. ಸೊ ಎ, ಬಿ, ಸಿ, ಡಿ, ಇ, ಎ, ಸಿ, ಎಚ್ ಕ್ಯಾರೆಕ್ಟರ್ ಇವೆಲ್ಲರದು ಎಲ್ಲೆಲ್ಲಿ ಸ್ಟೋರ್ ಆಗಿದೆ ಅಂತ ಬಂತು. ಪಾಯಿಂಟರ್ ಡಿಕ್ಲರೇಷನ್. ಹೌ ಟು ಡಿಕ್ಲೇರ್ ಅ ಪಾಯಿಂಟರ್? ಪಾಯಿಂಟರ್ ವೇರಿಯಬಲ್ ಮಸ್ಟ್ ಬಿ ಡಿಕ್ಲೇರ್ ಬಿಫೋರ್ ವಿ ಯೂಸ್ ದಮ್. ಅಂದರೆ ಪಾಯಿಂಟರ್ನ ನಾನು ಯೂಸ್ ಮಾಡಬೇಕಂದ್ರೆ ಅದನ್ನು ನಾವು ಫಸ್ಟ್ ಡಿಕ್ಲೇರ್ ಮಾಡಬೇಕು. ಸೊ ಡೇಟಾ ಟೈಪ್ ಹಾಕಬೇಕು. ಸ್ಟಾರ್ ಅನ್ನೋ ಸಿಂಬಾಲನ್ನು ಯೂಸ್ ಮಾಡ್ತಾ ಪಾಯಿಂಟರ್ಗೆ ಪಾಯಿಂಟರ್ ನೇಮನ್ನು ಬರೀಬೇಕು. 3 things are specified in the above declaration. One is asterisk symbol, star symbol tells the variable pointer name. ಸ್ಟಾರ್ ಪಾಯಿಂಟರ್ ಅಂಡರ್ಸ್ಕೋರ್ ನೇಮ್ ಮೀನ್ಸ್ ವಾಟ್? ಸ್ಟಾರ್ ಹಾಕಿದರೆ ಅದರ ಮೀನಿಂಗ್ ಏನು? ಇಟ್ ಈಸ್ ನಾಟ್ ಅ ನಾರ್ಮಲ್ ವೇರಿಯಬಲ್, ಇಟ್ ಈಸ್ ಅ ಪಾಯಿಂಟರ್ ವೇರಿಯಬಲ್ ಅಂತ ಹೇಳ್ದಂಗೆ. ಓಕೆ, ಸೊ ನೆಕ್ಸ್ಟ್ ಏನಂತಂದರೆ ಪಾಯಿಂಟರ್ ನೇಮ್ ನೀಡ್ಸ್ ಎ ಮೆಮರಿ ಲೊಕೇಶನ್. ಪಾಯಿಂಟರ್ ನೇಮ್ ಅನ್ನೋದು ಏನು ಬೇಕು? ಮೆಮರಿ ಲೊಕೇಶನ್ ಬೇಕು ಅಂತ. ಪಾಯಿಂಟರ್ ನೇಮ್ ಪಾಯಿಂಟ್ಸ್ ಟು ಎ ವೇರಿಯಬಲ್ ಆಫ್ ಟೈಪ್ ಡೇಟಾ ಟೈಪ್. ಯಾವ ಡೇಟಾ ಟೈಪ್ ಇರುತ್ತೆ? ಫಾರ್ ಎಕ್ಸಾಂಪಲ್ ಇಂಟ್ ಇರ್ಬೋದು, ಫ್ಲೋಟ್ ಇರ್ಬೋದು, ಕ್ಯಾರ್ ಇರ್ಬೋದು, ಡಬಲ್ ಇರ್ಬೋದು, ಡಿಪೆಂಡ್ಸ್ ಆನ್ ಡೇಟಾ ಟೈಪ್ಸ್. ಓಕೆ, example int star count, float star speed. Okay, so once a pointer variable be declared, it can be made to point to a variable using an assignment statement like, for example, int star p xyz. xyz is a normal variable, p is a pointer variable. So p is equal to address of xyz. Now I want to find the address of xyz. address of xyz ಎಲ್ಲಿ ಸ್ಟೋರ್ ಆಗಿದೆ ಅನ್ನೋದನ್ನು ನಾನು ಈ ಸತಿ ಗೊತ್ತು ಮಾಡ್ಕೋಬೇಕು. ಯಾವುದರಿಂದ? ಪಾಯಿಂಟರ್ ವೇರಿಯಬಲ್ ಅಂತ. p is equal to ಏನು, ಈಗ ಜಸ್ಟ್ ನಾನು ಪ್ರಿಂಟ್ಎಫ್ನಲ್ಲಿ p ಅನ್ನು ಪ್ರಿಂಟ್ ಮಾಡಿ ನೋಡಿದರೆ ಅಡ್ರೆಸ್ ಆಫ್ xyz ಬರುತ್ತೆ. ದಿಸ್ ಇಸ್ ಸಿಂಪಲ್ ಎಕ್ಸಾಂಪಲ್. ದಿಸ್ ಈಸ್ ಕಾಲ್ಡ್ ಪಾಯಿಂಟರ್ ಇನಿಷಿಯಲೈಸೇಷನ್. ಈ ಪ್ರೊಸೆಸ್ಗೆ ಏನಂತೀವಿ ಅಂದರೆ ಪಾಯಿಂಟರ್ ಇನಿಷಿಯಲೈಸೇಷನ್ ಅಂತೀವಿ. ಸೊ ಇದು ಇನಿಷಿಯಲೈಸ್ ಮಾಡಿದ್ಮೇಲೆ ಇದನ್ನು ಪ್ರಿಂಟ್ ಮಾಡಿ ನೋಡಿದರೆ ಅದು ಅಡ್ರೆಸ್ ಸ್ಟೋರ್ ಆಗಿರುತ್ತೆ. ಕ್ಲಿಯರಾ? ಓಕೆ, ದೆನ್ ದೀಸ್ ಥಿಂಗ್ಸ್ ಟು ರಿಮೆಂಬರ್ ಯು ನೀಡ್ ಟು. ಪಾಯಿಂಟರ್ ಯೂಸ್ ಮಾಡ್ತಿದ್ರೆ ಅಂದರೆ ಸ್ವಲ್ಪ ಇವನ್ನೆಲ್ಲಷ್ಟು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಪಾಯಿಂಟರ್ ವೇರಿಯಬಲ್ ಮಸ್ಟ್ ಆಲ್ವೇಸ್ ಪಾಯಿಂಟ್ ಟು ದ ಡೇಟಾ ಐಟಮ್ಸ್ ಆಫ್ ದ ಸೇಮ್ ಟೈಪ್. ಓಕೆ,
ಯೂಸ್ವಲಿ ಏನಾಗುತ್ತಂದರೆ, ಈಗ ನೋಡಿ ಇಲ್ಲಿ ಫ್ಲೋಟ್ ಎಕ್ಸ್ ಅಂತೇವಿ, ಇಂಟ್ ಪಾಯಿಂಟರ್ ಅಂತೇವಿ. ಇಟ್ ಗಿವ್ಸ್ ಎರರ್ ರಿಸಲ್ಟ್. ಡೋಂಟ್ ಯೂಸ್ ಲೈಕ್ ದಟ್. ಅಂದರೆ ಪಾಯಿಂಟರ್ ವೇರಿಯಬಲ್ಲು ಆ್ಯಂಡ್ ನಾರ್ಮಲ್ ವೇರಿಯಬಲ್ ಇಟ್ ಶುಡ್ ಬಿ ಸೇಮ್ ಡೇಟಾ ಟೈಪ್ ಇರಬೇಕು. ನೆಕ್ಸ್ಟ್ ಒನ್, ಅಸೈನಿಂಗ್ ಆ್ಯನ್ ಅಬ್ಸಲ್ಯೂಟ್ ಅಡ್ರೆಸ್ ಟು ಎ ಪಾಯಿಂಟರ್ ವೇರಿಯಬಲ್ ಈಸ್ ಪ್ರೊಹಿಬಿಟೆಡ್. ಅಂದರೆ ಏನಂತಾರ, ಆ ಥರ ಮಾಡೋದು ತಪ್ಪು, ಆ ಥರ ಮಾಡಬಾರ್ದು ಅಂತ. ಫಾರ್ ಎಕ್ಸಾಂಪಲ್ಲು ಇಂಟ್ ಸ್ಟಾರ್ ಕೌಂಟ್ ಈಸ್ ಈಕ್ವಲ್ ಟು 1265. ಅಂದರೆ ಇಟ್ ಈಸ್ ಅ ಪಾಯಿಂಟರ್ ವೇರಿಯಬಲ್, ಇದಕ್ಕೆ ನಾನೇ ಅಡ್ರೆಸ್ ಅಸೈನ್ ಮಾಡತ್ತೀನಿ, 1268 ಅಂತ. ಇಟ್ ಈಸ್ ಎ ಪ್ರೊಹಿಬಿಟೆಡ್, ಮೀನ್ಸ್ ವಾಟ್, ಇಟ್ ಈಸ್ ನಾಟ್ ಅಲೌಡ್. ಇದು ಅಲೌ ಇಲ್ಲ. ಅಂದರೆ ಪಾಯಿಂಟರ್ ವೇರಿಯಬಲ್ಗೆ ವ್ಯಾಲ್ಯೂನ, ಕಾನ್ಸ್ಟಂಟ್ ವ್ಯಾಲ್ಯೂನ ಅಸೈನ್ ಮಾಡಬಾರ್ದು. ಫಸ್ಟ್ ಒನ್ ಏನು ಹೇಳಿದೆ, ಸೇಮ್ ಡೇಟಾ ಟೈಪ್ ಇರಬೇಕು. ಸೆಕೆಂಡ್ ಒನ್ ಏನು ಹೇಳ್ತೀನಿ, ಕಾನ್ಸ್ಟಂಟನ್ನು ಪಾಯಿಂಟರ್ ವೇರಿಯಬಲ್ಗೆ ಅಸೈನ್ ಮಾಡಬಾರ್ದು. ಇವನ್ನ ಸ್ವಲ್ಪ ಪಾಯಿಂಟರ್ ಇಟ್ಸ್ ನಾಟ್ ಈಸಿ ಟು ಯೂಸ್ ಆ್ಯಸ್ ಲೈಕ್ ಫಂಕ್ಷನ್ನು, ಅರೇ ಆ ಥರ, ಯಾಕಂದರೆ ಮೆಮ್ರಿ ಕ್ರ್ಯಾಶ್ ಆಗುತ್ತೆ. ಇಲ್ಲಿಗಲ್ ಯೂಸ್ ಆಫ್ ಪಾಯಿಂಟರ್ ಇಟ್ ಲೀಡ್ಸ್ ಟು ಮೆನಿ ಪ್ರಾಬ್ಲಮ್ಸ್. ಸೊ ವೈಲ್ ಯೂಸಿಂಗ್ ಪಾಯಿಂಟರ್ ಬಿ ಕೇರ್ಫುಲ್. ನೀವು ಯಾವಾಗಲೂ ಪಾಯಿಂಟರ್ ಯೂಸ್ ಮಾಡಬೇಕಂದ್ರೆ ಒಂದು ಕೇರ್ಫುಲ್ಲಾಗಿ ಪ್ರೋಗ್ರಾಮ್ ಬರೀಬೇಕಾಗುತ್ತೆ. ಸೊ ಒಂದೇದು ಏನು ಹೇಳ್ತಾ ಇದೆ ಅಂದರೆ, ಬೋತ್ ನಾರ್ಮಲ್ ವೇರಿಯಬಲ್ಲು ಆ್ಯಂಡ್ ಪಾಯಿಂಟರ್ ವೇರಿಯಬಲ್ಲು ಸೇಮ್ ಡೇಟಾ ಟೈಪ್ ಇರಬೇಕು. ನೆಕ್ಸ್ಟ್ ಒಂದು ಪಾಯಿಂಟರಿಗೆ ಕಾನ್ಸ್ಟಂಟನ್ನು ಅಸೈನ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಒಂದು ಎಕ್ಸೆಸಿಂಗ್ ಎ ವೇರಿಯಬಲ್ ಥ್ರೂ ಇಟ್ಸ್ ಪಾಯಿಂಟರ್. ಒಂದು ವೇರಿಯಬಲನ್ನು ಎಕ್ಸೆಸ್ ಮಾಡೋದು ಥ್ರೂ ಪಾಯಿಂಟರ್ ಹೇಗೆ ಅನ್ನೋದನ್ನು ಇಲ್ಲಿ ಹೇಳ್ತೇವೆ. ಒನ್ಸ್ ದ ಪಾಯಿಂಟರ್ ಹ್ಯಾಸ್ ಬಿನ್ ಅಸೈನ್ ದ ಅಡ್ರೆಸ್ ಆಫ್ ಎ ವೇರಿಯಬಲ್, ಒನ್ಸ್ ದ ಪಾಯಿಂಟರ್ ಹ್ಯಾಸ್ ಬಿನ್ ಅಸೈನ್ ದ ಅಡ್ರೆಸ್ ಆಫ್ ದ ವೇರಿಯಬಲ್, ಪಾಯಿಂಟರ್ ಏನರ ಒಂದು ವೇರಿಯಬಲ್ಗೆ ಅಡ್ರೆಸ್ಗೆ ಅಸೈನ್ ಮಾಡಿದೆ ಅಂದರೆ, the value of the variable can be assigned, value of the variable can be assigned using indirection operator ಅಂತಾರೆ ಇದಕ್ಕೆ, ಸ್ಟಾರ್ ಆಪರೇಟರ್, using indirection operator. For example, int ab, int star p. Okay, int ab means what, normal variable a and b, and pointer variable p is equal to address of a, p is equal to address of a, p ಅಲ್ಲಿ ಏನು ಸ್ಟೋರ್ ಆಗಿದೆ, ಅಡ್ರೆಸ್ ಆಫ್ a ಸ್ಟೋರ್ ಆಗಿದೆ. b is equal to star p ಅಂದರೆ ಆಕ್ಚುಯಲ್ ವ್ಯಾಲ್ಯೂ ಆಫ್ p ಡಿಸ್ಪ್ಲೇ ಆಗುತ್ತೆ. ಅಂದರೆ ವಾಟ್ ಇಸ್ ಯುವರ್ p ನಾವು, ಅಡ್ರೆಸ್ ಆಫ್ a. ಓಕೆ, p ದಲ್ಲಿ ಏನು ಸ್ಟೋರ್ ಆಗಿದೆ, ಅಡ್ರೆಸ್ ಆಫ್ a ಸ್ಟೋರ್ ಆಗಿದೆ. ನಾವು ಐ ವಾಂಟ್ ಟು ಡಿಸ್ಪ್ಲೇ ಯೂಸಿಂಗ್ b, p ವ್ಯಾಲ್ಯೂವನ್ನು ಡಿಸ್ಪ್ಲೇ ಮಾಡತ್ತೀವಿ. ದಿಸ್ ಈಸ್ ಕಾಲ್ಡ್ ಇಂಡೈರೆಕ್ಷನ್ ಆಪರೇಟರ್ ಅಂತಾರೆ. b is equal to a, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತಾ ಹೊಂಟೀವಿ. ಬಿ ಇಸ್ ಈಕ್ವಲ್ ಟು ಎ ಇದ್ದಂಗೆ ಈಗ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀವಿ. ಎ ಆ್ಯಂಡ್ ಬಿ, ದಿಸ್ ಈಸ್ ಹ್ಯಾಶ್ ಇನ್ಕ್ಲೂಡೆಡ್ ಮೇನ್ ಫಂಕ್ಷನ್. ಇಲ್ಲಿ 3 ವೇರಿಯಬಲ್ ಅನ್ನು ಡಿಕ್ಲೇರ್ ಮಾಡ್ಯದ, ಇಂಟ್ ಎ ಬಿ ಸಿ. ಓಕೆ, ಸಿ ಈಸ್ ಈಕ್ವಲ್ ಟು 5 ವ್ಯಾಲ್ಯೂನು ಅಸೈನ್ ಮಾಡ್ಯದ. ಸೊ ಇಂಟ್ ಈಸ್ ಈಕ್ವಲ್ ಟು ಸ್ಟಾರ್ ಪಿ, ಅಂದರೆ ಪಿ ಈಸ್ ಎ ಪಾಯಿಂಟರ್ ವೇರಿಯಬಲ್, ಅದರ್ 3 ವೇರಿಯಬಲ್ಸ್ ಆರ್ ನಾರ್ಮಲ್ ವೇರಿಯಬಲ್ಸ್. ಓಕೆ, so a is equal to 4 into c plus 5. What is your c? c is 5. 5 plus 5 is 10 into 4, 20. a is 20 ಅಂತ ಆಯಿತು. So what is your p? What is your p? Okay, address of c. What is your c? c is equal to 5, ಬಟ್ 5 ಎಲ್ಲಿ ಸ್ಟೋರ್ ಆಗಿದೆ ಅನ್ನೋದು, ಎಲ್ಲಿ ಇದನ್ನು p ದಾಗ ಸ್ಟೋರ್ ಮಾಡಿಟ್ಟೆ. ಜಸ್ಟ್ p is equal to address of c. Now b, what is your b? 4 into star of p. Star p means what? No, here it will take 5. ನೋಡಿ ಸ್ವಲ್ಪ ಕೇರ್ಫುಲ್ ಆಗಿ, ನಾನು ಬರೀ p ಯೂಸ್ ಮಾಡಿದ್ರೆ, ಇಲ್ಲಿ ಬರೀ ಪಿ ಯೂಸ್ ಮಾಡಿದರೆ ಅಡ್ರೆಸ್ ಆಫ್ ಸಿ ತಗೋತಿತ್ತಿಲ್ಲ. ಅಡ್ರೆಸ್ ಆಫ್ ಸಿ ಫಾರ್ ಎಕ್ಸಾಂಪಲ್ 1380 ಇತ್ತಂದ್ರೆ 1380 ಪ್ಲಸ್ 5 ಆಗ್ತಿತ್ತು. ಇಲ್ಲಿ ನಾನು ಬರೀ ಪಿ ಯೂಸ್ ಮಾಡ್ತಿಲ್ಲ, ಸ್ಟಾರ್ ಪಿ ಇಂಡೈರೆಕ್ಷನ್ ಆಪರೇಟರ್ ಯೂಸ್ ಮಾಡತ್ತೀವಿ. ಅಂದರೆ ವ್ಯಾಲ್ಯೂ ಆಫ್ ಸಿ, ವಾಟ್ ಇಸ್ ವ್ಯಾಲ್ಯೂ ಆಫ್ ಸಿ? 5. ಅಂದರೆ ಸ್ಟಾರ್ ಪಿ ಈಸ್ 5 ಅಂತ ಆಯ್ತು. 5 plus 5 is 10 into 4, 20. Now these two statements are equal. ಹಿಂಗೆ ಬರೆದ್ರು ಒಂದೇ, ಈ ಥರ ಬರೆದ್ರು ಒಂದೇ. ಫಾರ್ ಎಕ್ಸಾಂಪಲ್ ನೀವು ಏನಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ನೋಡ್ರಿ, ಇದು ಸ್ಟಾರ್ ತೆಗೀರಿ, ದೀಸ್ ಟು ನಾಟ್ ಈಕ್ವಲ್, ಇವೆರಡು ನಾಟ್ ಈಕ್ವಲ್ ಆಗ್ತಾವೆ. ಓಕೆ, ಈಗ ನೋಡಿ. ಸೊ ದಿಸ್ ಇಸ್ ಸಿಂಪಲ್. ಐ ಹೋಪ್
ನೌ ಇಟ್ಸ್ ಕ್ಲಿಯರ್. ಸ್ಟಾರ್ ಪಿ ಹಾಕಿದರೆ ಸಿದ ಅಡ್ರೆಸ್ ಬರಲ್ಲ, ಅದ್ರದ್ದು ವ್ಯಾಲ್ಯೂ ಬರುತ್ತೆ. ಬರೀ ಪಿ ಹಾಕಿದರೆ ಅಡ್ರೆಸ್ ಬರುತ್ತೆ. ಇಷ್ಟೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ನಾನು ಔಟ್ಪುಟ್ ಹಾಕಿಲ್ಲ ಇದಕ್ಕೆ. ನೆಕ್ಸ್ಟ್ ಒನ್ ಗೋ ಫಾರ್ ಅನದರ್ ಎಕ್ಸಾಂಪಲ್. ಇಂಟ್ ಎಕ್ಸ್ ವೈ ಇಂಟ್ ಸ್ಟಾರ್ ಪಿ ಟಿ ಆರ್ ಎಕ್ಸ್ ಇಸ್ ಈಕ್ವಲ್ ಟು 10 ಆ್ಯಂಡ್ ಪಿ ಟಿ ಆರ್ ಇಸ್ ಈಕ್ವಲ್ ಟು ಅಡ್ರೆಸ್ ಆಫ್ ಎಕ್ಸ್. ಓಕೆ, ಎಕ್ಸ್ ವೈ ಅನ್ನೋದು ನಾರ್ಮಲ್ ವೇರಿಯಬಲ್ಲು ಆ್ಯಂಡ್ ಪಿ ಟಿ ಆರ್ ಇಸ್ ಅ ಪಾಯಿಂಟರ್ ವೇರಿಯಬಲ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 10, pointer is equal to address of x. So y is equal to pointer star ptr. Star ptr ಅಂದ್ರೆ y is equal to x ಆಯ್ತು. ಈಗ ಆ್ಯಕ್ಚುಲಿ ಈಗ ಜಸ್ಟ್ ನಾವು ಪ್ರಿಂಟ್ ಮಾಡಿ ನೋಡಾತಾರೆ ಇಲ್ಲಿ. ಅಂದರೆ ಜಸ್ಟ್ ಏನು ಎಕ್ಸ್ ವ್ಯಾಲ್ಯೂ ಏನು, ಅದರದ್ದು ಅಡ್ರೆಸ್ ಏನು. ಪರ್ಸೆಂಟೇಜ್ ಡಿ is stored in the location percentage u. u is a unsigned integer ಅನ್ನಂಗೆ. What is your x? 10. 10 is stored in the memory location address of x. Address of x ಏನಿರುತ್ತೆ ಅದು ಡಿಸ್ಪ್ಲೇ ಆಗುತ್ತೆ. ಓಕೆ, ಇಲ್ಲಿ ಸ್ಟಾರ್ ಅಡ್ರೆಸ್ ಆಫ್ ಎಕ್ಸ್ ಅಂದರೆ ಇದ್ರದ್ದು ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ ಎಕ್ಸ್ದು. ಸೊ ಇಟ್ಸ್ ಅ ನೈಸ್ ಪ್ರೋಗ್ರಾಮಿಂಗ್. ಇದು ಅಡ್ರೆಸ್ ಡಿಸ್ಪ್ಲೇ ಆಗುತ್ತೆ. ಸೊ ನೈಸ್ ಒನ್. ನೀವು ನೋಡ್ತಾ ಹೋಗ್ಬೇಕು. ಸ್ಟಾರ್ ಅಡ್ರೆಸ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅನ್ನಂಗೆ ಇದ್ರ ಮೀನಿಂಗು. ಬರೀ ಅಡ್ರೆಸ್ ಆಫ್ ಎಕ್ಸ್ ಅದಕ್ಕೆ ಮುಂದೆ ಸ್ಟಾರ್ ಹಾಕಿದರೆ ದಿಸ್ ಈಸ್ ಈಕ್ವಲ್ ಟು ಎಕ್ಸ್ ಅನ್ನಂಗೆ. ಪಾಯಿಂಟರ್ ಪಿ ಟಿ ಆರ್ ಈಕ್ವಲ್ ಟು ಅಡ್ರೆಸ್ ಆಫ್ ಎಕ್ಸ್ ಅಂದರೆ ಅನ್ನೋದು ಒಂದೇ, ಅಥವಾ ಅಡ್ರೆಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಡ್ರೆಸ್ ಆಫ್ ಸ್ಟಾರ್ ಪಿ ಟಿ ಆರ್ ಅನ್ನೋದು ಒಂದೇ. ಸ್ಟಾರ್ ಪಿ ಟಿ ಆರ್ ಅದ್ರದ್ದು ಅಡ್ರೆಸ್ ಬರುತ್ತೆ. ಅಂದರೆ ಇಲ್ಲಿ ಮುಂದೆ ಏನಿರುತ್ತೆ ಲಾಸ್ಟಿಗೆ ಅದ್ರದ್ದು ಅಡ್ರೆಸ್ ಬರುತ್ತೆ. ಅಂದರೆ ಇಲ್ಲಿ ಅಡ್ರೆಸ್ ಇತ್ತಂದ್ರೆ ಅಡ್ರೆಸ್ ಬರುತ್ತೆ, ಇಲ್ಲಿ ಸ್ಟಾರ್ ಇತ್ತಂದ್ರೆ ವ್ಯಾಲ್ಯೂ ಬರುತ್ತೆ. ಹೀಗೆ ಮೀನಿಂಗ್. ಸೊ ಇಲ್ಲಿ ಡಿಫ್ರೆಂಟ್ ಔಟ್ಪುಟ್ ಬರ್ತಾವೆ. ಒನ್ ಇಸ್ ಅ ನೈಸ್ ಪ್ರೋಗ್ರಾಮಿಂಗ್. ಜಸ್ಟ್ ಎಕ್ಸ್ದ ಅಡ್ರೆಸ್ಸು, ಇಲ್ಲಿ ಎಕ್ಸ್ದ ಅಡ್ರೆಸ್ಸು ಸೇಮ್ ಥಿಂಗ್ ಎರಡು. ಹಿಂಗಂದ್ರೂ ಒಂದೇ, ಈ ಥರ ಅಂದರೂ ಒಂದೇ ಅನ್ನಂಗೆ ಮೀನಿಂಗ್. ಇಲ್ಲಿ ಸ್ಟಾರ್ ಪಿ ಟಿ ಆರ್ ಅಂದರೆ ಪಿ ಟಿ ಆರ್ದು ಅಡ್ರೆಸ್ ಆಫ್ ಎಕ್ಸ್ ಇದೆ, ಬಟ್ ಸ್ಟಾರ್ ಪಿ ಟಿ ಆರ್ ಅಂದರೆ ವ್ಯಾಲ್ಯೂ ಬರುತ್ತೆ. ಇಲ್ಲಿ ಬರೀ ಪಿ ಟಿ ಆರ್ ಅಂದರೆ ಅಡ್ರೆಸ್ ಬರುತ್ತೆ. ಸೊ ನೈಸ್ ಒನ್. ಇಟ್ಸ್ ಜಸ್ಟ್ ಎಕ್ಸಿಕ್ಯೂಟ್ ಮಾಡಿ ನೋಡಿದಾಗ ನಿಮಗೆ ಅದರದ್ದು ಇದು ಗೊತ್ತಾಗುತ್ತೆ. ಸ್ವಲ್ಪ ಎಕ್ಸಿಕ್ಯೂಟ್ ಮಾಡಿ ನೋಡಿ. ಸೊ ನೈಸ್ ಪ್ರೋಗ್ರಾಮಿಂಗ್. ಐ ಹೋಪ್ ಇಟ್ಸ್ ಕ್ಲಿಯರ್ ಒನ್. ಸಿಂಪಲ್ ಆಗಿ ಈ ಥರ ಇದು ನೋಡೋಣ. ಈಗ ಏನಾಗುತ್ತೆ, ಸ್ಟಾರ್ ಪಿ ಟಿ ಆರ್ ಅದ್ರದ್ದು ಅಡ್ರೆಸ್ ಬರುತ್ತೆ. ಈಗ ಇದು ಅಡ್ರೆಸ್ ಏನಿರ್ತವೆ, ಈಗ ಎರಡು ಆಪರೇಟರ್ ಇದ್ದಾಗಿಲ್ಲಿ. ಸೊ ಫ್ರಂಟ್ ಒನ್ ಏನಿರುತ್ತೋ ಅದು ಬರುತ್ತೆ. ಈಗ ಇಲ್ಲಿ ಅಡ್ರೆಸ್ ಇತ್ತಂದ್ರೆ ಅಡ್ರೆಸ್ ಬರುತ್ತೆ, ಸ್ಟಾರ್ ಇದ್ರೆ ವ್ಯಾಲ್ಯೂ ಬರುತ್ತೆ ಅಷ್ಟೇ. ಸ್ಟಾರ್ ಪ್ರಿಂಟ್ಸ್ ವ್ಯಾಲ್ಯೂ, ಅಡ್ರೆಸ್ ಆ್ಯಂಡ್ ಸಿಂಬಲ್ ಪ್ರಿಂಟ್ಸ್ ಅಡ್ರೆಸ್. ಇಸ್ ಸಿಂಪಲ್ ಲಾಜಿಕ್. ಓಕೆ, ಸೊ ದೆನ್ ಮೂವ್ ಟು ದಿಸ್ ಇಸ್ ಔಟ್ಪುಟ್ ಆಫ್ ದ ಪ್ರೋಗ್ರಾಮ್. ಎಲ್ಲರೂ ಸ್ವಲ್ಪ ಇದು ಪ್ರೋಗ್ರಾಮ್ ಬರೆದು ಎಕ್ಸಿಕ್ಯೂಟ್ ಮಾಡಿ ನೋಡಿ. ನೈಸ್ ಒನ್. ಇಟ್ಸ್ ಪಾಯಿಂಟರ್. ನೀವು ಅದ್ರ ಜೊತೆಗೆ ಲೈಕ್ ಗೇಮ್ ಥರ ಇದು ಆಟ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಓಕೆ, ಈ ಥರ ಹಾಕಿದ್ರೆ ಏನಾಗುತ್ತೆ, ಡಬಲ್ ಸ್ಟಾರ್ ಹಾಕಿದ್ರೆ ಏನಾಗುತ್ತೆ, ಈ ಥರ ನೋಡಿ. ನೈಸ್ ಒನ್. ಬಟ್ ಐಲ್ ಬಿ ಕೇರ್ಫುಲ್ ಫಾರ್ ವಾಟ್ ಎವರ್ ಐ ಹ್ಯಾವ್ ಗಿವನ್ ಸಮ್ ಇನ್ಸ್ಟ್ರಕ್ಷನ್ಸ್. ಪಾಯಿಂಟರ್ ಯೂಸ್ ಮಾಡಾಗ ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಪಾಯಿಂಟರ್ ಎಕ್ಸ್ಪ್ರೆಷನ್ಸ್ ಲೈಕ್ ಅದರ್ ವೇರಿಯಬಲ್ಸ್, ಪಾಯಿಂಟರ್ ವೇರಿಯಬಲ್ ಕ್ಯಾನ್ ಬಿ ಯೂಸ್ಡ್ ಇನ್ ಎಕ್ಸ್ಪ್ರೆಷನ್ಸ್. ಯಾವ ಥರ ನಾವು ಅದರ್ ವೇರಿಯಬಲ್ಸ್ ಯೂಸ್ ಮಾಡ್ತೀವಿ ಅಂದರೆ a + b, a - b ಈ ಥರ ಹೆಂಗೆ ಯೂಸ್ ಮಾಡ್ತೀವಿ, ಅದೇ ಥರ ಪಾಯಿಂಟರ್ ವೇರಿಯಬಲನ್ನು ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈ P1 P2 ಆರ್ 2 ಪಾಯಿಂಟರ್ಸ್, ಎರಡು ಪಾಯಿಂಟರ್ ವೇರಿಯಬಲ್ಸ್ ಅದು. ಯಾವ ಥರ ನಾವು ಯೂಸ್ ಮಾಡ್ಬೋದು, ಇಲ್ಲಿ ಸಮ್ ಈಸ್ ಈಕ್ವಲ್ ಟು ಸ್ಟಾರ್ P1 + ಸ್ಟಾರ್ P2, ವ್ಯಾಲ್ಯೂ ಆಫ್ P1 ವ್ಯಾಲ್ಯೂ ಆಫ್ P2 ಆ್ಯಡ್ ಮಾಡ್ತೀವಿ ಅನ್ನಂಗಿದು. ಸಮ್ ಮಾಡ್ಬೋದು, ಪ್ರೊಡಕ್ಟ್ ಮಾಡ್ಬೋದು. ಪ್ರೊಡಕ್ಟ್ ಈ ಥರ ಮೀನ್ಸ್ ಈ ಥರನೂ ಬರಿಬೋದು, ಈ ಥರನೂ ಬರಿಬೋದು. ದೆನ್ P1 + 2 ಅಂದರೆ ವಾಟ್ ಎವರ್ ವ್ಯಾಲ್ಯೂ ಆಫ್ P1 ಪ್ಲಸ್ ಅದಕ್ಕೆ 2 ಮಾಡ್ಬೋದು. ಬಟ್ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು, ಮೈನಸ್ ಬರ್ತಿಲ್ಲ ನಾವು. ಕೆನಾಟ್ ಬಿ ಮೈನಸ್ ಇನ್ ಪಾಯಿಂಟರ್. ಓಕೆ, ಇಲ್ಲಿ ಪಾಯಿಂಟರನ್ನು ಡಿವೈಡ್ ಮಾಡ್ಬೋದು ಬಟ್ ನಾಟ್ ಬಿ ಫ್ರ್ಯಾಕ್ಷನಲ್ ವ್ಯಾಲ್ಯೂ ಇರಬಾರ್ದು. ಓಕೆ, +5 ಈ ಥರ ನಾವು ಮಾಡ್ಬೋದು. ಸೊ these all are allowed in operations or expressions of pointers. ಈ ಥರ ನಾವು ಪಾಯಿಂಟರ್ಸ್ ಮಾಡ್ಬೋದು ಬಟ್ ನೆಗೆಟಿವ್ ಮಾಡಬಾರ್ದು. ಓಕೆ, ದೆನ್ ಕಂಟಿನ್ಯೂ. ವಾಟ್ ಆರ್ ಅಲೌಡ್ ಇನ್ ಸಿದಾಗ ಏನು ಮಾಡ್ಬೋದು, ಆ್ಯಡ್ ಆ್ಯನ್ ಇಂಟೀಜರ್ ಟು ಎ ಪಾಯಿಂಟರ್. ಪಾಯಿಂಟರ್ಗೆ ಇಂಟೀಜರ್ನ ಆ್ಯಡ್ ಮಾಡ್ಬೋದು. ಸಬ್ಸ್ಟ್ರಾಕ್ಟ್ ಆ್ಯನ್ ಇಂಟೀಜರ್ ಟು ಎ ಪಾಯಿಂಟರ್. ಸಬ್ಸ್ಟ್ರಾಕ್ಟ್ ಆ್ಯನ್ ಇಂಟೀಜರ್ ಟು ಎ ಪಾಯಿಂಟರ್ ಮಾಡ್ಬೋದು. ಪಾಯಿಂಟರ್ ಟು ಪಾಯಿಂಟರ್ ಸಬ್ಸ್ಟ್ರಾಕ್ಷನ್ ಮಾಡಬಾರ್ದು. ಡೋಂಟ್ ಕನ್ಫ್ಯೂಸ್. ಅಂದರೆ P1 - P2 ಮಾಡಬಾರ್ದು, ಸ್ಟಾರ್ P1 - ಸ್ಟಾರ್ P2 ಮಾಡಬಾರ್ದು. ಅದೇ ಸ್ಟಾರ್ P1 - 2 ಅಂತ ಈ ಥರ ಮಾಡ್ಬೋದು. ಸಬ್ಸ್ಟ್ರಾಕ್ಟ್ ಆ್ಯನ್ ಇಂಟೀಜರ್ ಫ್ರಮ್ ಪಾಯಿಂಟರ್. ಸಬ್ಸ್ಟ್ರಾಕ್ಟ್ ಒನ್ ಪಾಯಿಂಟರ್ ಫ್ರಮ್ ಅನದರ್ ರಿಲೇಟೆಡ್ ಟು, ಅಂದರೆ ಸಮ್ ಪಾಯಿಂಟ್ ಇಟ್ ಶುಡ್ ನಾಟ್ ಬಿ ನೆಗೆಟಿವ್, ಆ ಥರ ಪಾಯಿಂಟ್ ಇದ್ದಂಗೆ. ಓಕೆ,
If P1, P2 both are pointers to the same array, then P2 minus P1 gives the number of elements between P1 and P2. ಅದೇ ನೀವು P1 minus P2 ಅಂತ ಯೂಸ್ ಮಾಡಬಾರ್ದು. ಶುಡ್ ನಾಟ್ ಬಿ ನೆಗೆಟಿವ್, ಅದೊಂದು ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇರೋದು ನಾನು. ವಾಟ್ ಆರ್ ನಾಟ್ ಅಲೌಡ್, ಯಾಕಂದ್ರೆ ಪಾಯಿಂಟರು ಮೀನ್ಸ್ ವಾಟ್ ಅಡ್ರೆಸ್ ಶುಡ್ ನಾಟ್ ಬಿ ನೆಗೆಟಿವ್, ದಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್. ಅದನ್ನ ಇಟ್ಕೊಂಡು ನಾವು ಆಪರೇಷನ್ ಮಾಡಬೇಕು. ನೆಗೆಟಿವ್ ಮಾಡ್ತಿದ್ವಿ ಅಂದರೆ ಕೇರ್ಫುಲ್ ಆಗಿ. ವಾಟ್ ಆರ್ ನಾಟ್ ಅಲೌಡ್, ಏನು ಅಲೌ ಮಾಡಂಗಿಲ್ಲ ಅಂತ. ಆ್ಯಡ್ ಟೂ ಪಾಯಿಂಟರ್ಸ್ P1 ಈಸ್ ಈಕ್ವಲ್ ಟು P1 ಪ್ಲಸ್ P2 ಈ ಥರ ಮಾಡಕ್ಕೆ ಬರಲ್ಲ. ಅರ್ಥಾಗಿ ಎರಡು ಪಾಯಿಂಟರ್ನೇ ಆ್ಯಡ್ ಮಾಡಕ್ಕೆ ಬರಲ್ಲ. ಓಕೆ, ಅಂದರೆ ಸ್ಟಾರ್ P1 ಸ್ಟಾರ್ P2 ಮಾಡಿದ್ದಾಗಲೇ ಆ ಥರ ಮಾಡ್ಬೋದು. ಸ್ವಲ್ಪ ಡಿಫ್ರೆನ್ಸ್ ಇದೆ ಇಲ್ಲಿ. ಸಮ್ ಅಂತ ಇದು ಇಟ್ ಇಸ್ ಎ ಡಿಫ್ರೆಂಟ್ ವೇರಿಯಬಲ್. ಸ್ಟಾರ್ P1 ಪ್ಲಸ್ ಸ್ಟಾರ್ P2 ಮಾಡೇವಿ. ಬಟ್ ಇಲ್ಲಿ ಹೇಗೆ ಮಾಡತ್ತಿದೆ, P1 ಪ್ಲಸ್ P2 ಮಾಡ್ತಿದೆ. ಈ ಥರ ಮಾಡಕ್ಕೆ ಬರಲ್ಲ. ಓಕೆ, ದೆನ್ P1 ಈಸ್ ಈಕ್ವಲ್ ಟು P2 ಡಿವೈಡೆಡ್ ಬೈ 5 ಈ ಥರ ಮಾಡಬಾರ್ದು. ಓಕೆ, ದೆನ್ P1 ಮೈನಸ್ P2 ಈ ಥರ ಮಾಡಲೇಬಾರ್ದು. ಸೊ ಈ ಥರ ನೆಗೆಟಿವ್ ಡಿವಿಷನ್ ಯು ಶುಡ್ ನಾಟ್ ಯೂಸ್ ಇನ್ ಅ ಪಾಯಿಂಟರ್ಸ್, ಇವು ಅಲೌ ಇಲ್ಲ. ಓಕೆ, ದೆನ್ ಸ್ಕೇಲಿಂಗ್ ಫ್ಯಾಕ್ಟರ್ಸ್ ಈ ಥರ ನಾನು ಲೈಕ್ ಸ್ಕೇಲ್ ಮಾಡಿ ಮೀನ್ಸ್ ವ್ಯಾಲ್ಯೂಸ್ನ ಅಸೈನ್ ಮಾಡಿ, ಈ P1 ಪ್ಲಸ್ 1 P1 ಈಸ್ 1000 ಅಂದರೆ ಪ್ಲಸ್ 1001 ಈ ಥರ ನಾನು ಸ್ಕೇಲಿಂಗನ್ನು ಮಾಡ್ಬೋದು ಇಲ್ಲಿ ಪಾಯಿಂಟರ್ ವೇರಿಯಬಲ್. ದೆನ್ in reality it is not the integer value which is added subtracted but rather scaling factor times the value. ಅಂದರೆ ನಾವು ರಿಯಲ್ ಆಗಿ ನಾವು ಅಡ್ರೆಸ್ ಜೊತೆ ವರ್ಕಿಂಗ್ ಮಾಡುವತ್ನಾಗ ಯೂಶ್ವಲಿ ನಾನು ಲೈಕ್ 2 ಆ್ಯಡ್ ಮಾಡೋದು 3 ಆ್ಯಡ್ ಮಾಡೋದು ಈ ಥರ ವರ್ಕ್ ಮಾಡ್ತಾರೆ. ಸ್ಕೇಲಿಂಗ್ ಫ್ಯಾಕ್ಟರ್ ಲೈಕ್ I ಪ್ಲಸ್ ಜೆ ಇಂಡೆಕ್ಸ್ ಜೊತೆ ವರ್ಕ್ ಮಾಡ್ತಿರ್ತೆ. ಲೈಕ್ ಅರೆ ಅದು ಬಿಗ್ ಪ್ರೋಗ್ರಾಮಿಂಗ್ ಮಾಡೋದ್ನಾಗ ನಿಮಗೆ ಮುಂದೆ ಹೋದ್ಮೇಲೆ ಗೊತ್ತಾಗುತ್ತೆ. ಮೀನ್ಸ್ ವಾಟ್, ಇನ್ಸ್ಟೆಡ್ ಆಫ್ ಕಾನ್ಸ್ಟೆಂಟ್ ಎಡಿಷನ್ ಸಬ್ಟ್ರಾಕ್ಷನ್ ಮಾಡೋದಕ್ಕಿಂತ ನಾವು I J ಈ ಥರ ಎಡಿಷನ್ ಸಬ್ಟ್ರಾಕ್ಷನ್ ಮಾಡ್ತಿರ್ತೀವಿ. ಅದಕ್ಕೆ ಸ್ಕೇಲಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಡೇಟಾ ಟೈಪು ಆ್ಯಂಡ್ ಇಟ್ ಸ್ಕೇಲಿಂಗ್ ಫ್ಯಾಕ್ಟರ್ಸು. ಕ್ಯಾರೆಕ್ಟರ್ ಇತ್ತಂದ್ರೆ 1, ಇಂಟೀಜರ್ ಇತ್ತಂದ್ರೆ 4, ಫ್ಲೂಟ್ ಇತ್ತಂದ್ರೆ 4, ಡಬಲ್ ಇತ್ತಂದ್ರೆ 8. ಇಫ್ P1 ಈಸ್ ಆ್ಯನ್ ಇಂಟೀಜರ್ ಪಾಯಿಂಟರ್ ದೆನ್ P1 ಪ್ಲಸ್ ಪ್ಲಸ್ ಮೀನ್ಸ್ ವಾಟ್, ಪೋಸ್ಟ್ ಇನ್ಕ್ರಿಮೆಂಟನ್ನು ಅಪ್ಲೈ ಮಾಡುವ. ವಿಲ್ ಇನ್ಕ್ರಿಮೆಂಟ್ ದ ವ್ಯಾಲ್ಯೂ P1 ಬೈ 4. ಅಂದರೆ P1 ಇನಿಷಿಯಲಿ P1 ಈಸ್ ಆ್ಯನ್ ಇಂಟೀಜರ್ ಪಾಯಿಂಟರ್ ಇತ್ತಂದರೆ ಪ್ಲಸ್ ಪ್ಲಸ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ P1 ನಾವು 4 ಬಿಕಾಸ್ ಇನಿಷಿಯಲಿ 0, ನಾವು ಇಟ್ ಈಸ್ 4. ಇನ್ಕ್ರಿಮೆಂಟ್ ಬೈ 1 ಇನ್ಕ್ರಿಮೆಂಟ್ ಆದರೆ 4 ಅಂತ ಇಂಟೀಜರ್ ಅಂದರೆ. ಅದೇ ಥರ ಫ್ಲೋಟ್ ಇದ್ದರೆ 4 ಆ ಥರ. ಓಕೆ, ಆ್ಯಕ್ಚುಲಿ ದಿಸ್ ಈಸ್ 4, 8. ದಿಸ್ ಅಗೇನ್ ಡಿಪೆಂಡ್ಸ್ ಆನ್ which 32-bit computer or 64-bit computer ಆ ಥರ ಬರ್ತಾವೆ. ಬಟ್ ಐ ವಿಲ್ ನಾಟ್ ಗೋ ಇನ್ ಡೆಪ್ತ್, ಜಸ್ಟ್ ಇಷ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಎಕ್ಸಾಂಪಲ್ ಫೈಂಡ್ ದ ಸ್ಕೇಲಿಂಗ್ ಫ್ಯಾಕ್ಟರ್ಸ್. ನಂಬರ್ ಆಫ್ ಬೈಟ್ಸ್ ಅಕ್ಯುಪೈಡ್ ಬೈ ಇಂಟೀಜರ್. ಇದೊಂದು ಪ್ರೋಗ್ರಾಮ್ ಬರೋದು ನೋಡ್ರಿ. ಇನ್ನೇಕೆ ಏನಲ್ಲ, ಇಂಟ್ ಅಂದರೆ ಏನು 2, 4, ಫ್ಲೋಟ್ ಅಂದರೆ 4, ಲೈಕ್ ನೆಕ್ಸ್ಟ್ ಡಬಲ್ ಅಂದರೆ 8, ಕ್ಯಾರ್ ಅಂದರೆ 1 ಅಂತ. ಇದನ್ನು ಜಸ್ಟ್ ಇದೊಂದು ಪ್ರೋಗ್ರಾಮ್ ಬರ್ರಿ, ನಿಮಗೆ ಅದು ಸ್ಕೇಲಿಂಗ್ ಫ್ಯಾಕ್ಟರ್ಸ್ ಕಂಪ್ಯೂಟರ್ ಕೊಡುತ್ತೆ. ಅಂದರೆ ಅದೇ ಹೇಳಿದೆ 32-bit ಕಂಪ್ಯೂಟರ್ ಇದ್ರೆ ಡಿಫ್ರೆಂಟ್, 64-bit ಕಂಪ್ಯೂಟರ್ ಇದ್ರೆ ಡಿಫ್ರೆಂಟ್ ಆಗುತ್ತೆ. ಸೊ ಅದು ಪ್ರಿಂಟ್ ಮಾಡಿ ನಿಮ್ಮ ಕಂಪ್ಯೂಟರ್ದು ಹೇಗಿರುತ್ತೆ ಅದು ಸ್ಕೇಲಿಂಗ್ ಫ್ಯಾಕ್ಟರ್ ಕೊಡುತ್ತೆ. ಓಕೆ, ಸೊ ನಮ್ಮ ರಿಟರ್ನ್ ನಂಬರ್ ಆಫ್ ಬೈಟ್ಸ್ ರಿಕ್ವೈರ್ಡ್ ಫಾರ್ ಡೇಟಾ ಟೈಪ್ಸ್ ರಿಪ್ರೆಸೆಂಟೇಷನ್ ಅನ್ನೋದನ್ನು ಅದು ಡಿಪೆಂಡ್ಸ್ ಆನ್ ಕಂಪ್ಯೂಟರ್, ಅದು ಡಿಸ್ಪ್ಲೇ ಮಾಡುತ್ತೆ. ಈ ಥರ ಔಟ್ಪುಟ್ ಬರುತ್ತೆ ನಿಮ್ಮ ಕಂಪ್ಯೂಟರ್ನಲ್ಲಿ. ಓಕೆ, ಪಾಸಿಂಗ್ ಪಾಯಿಂಟರ್ಸ್ ಟು ಎ ಫಂಕ್ಷನ್. ಇದನ್ನು ನಾನು ನೆಕ್ಸ್ಟ್, ಯಾಕಂದರೆ ಇಟ್ಸ್ ಎ ವೆರಿ ಲೆಂದಿ ವಿಡಿಯೋ ಆಗೋದ್ರಿಂದ ಇಲ್ಲಿವರೆಗೂ ಏನು ನೋಡಿದ್ವಿ ಅಂತ ಒಂದು ಸರಿ ನೋಡ್ತಾ ಬರೋಣ. ಸೊ ಜಸ್ಟ್ ಪಾಯಿಂಟರ್ ಅಂದ್ರೇನು, ಸ್ಕೇಲಿಂಗ್ ವಾಟ್ ಈಸ್ ದ ಪಾಯಿಂಟರ್, ಡೆಫಿನೇಷನ್ ಆಫ್ ಪಾಯಿಂಟರ್ ನೋಡಿದ್ವಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡಿದ್ವಿ, ಅಸೈನಿಂಗ್ ವ್ಯಾಲ್ಯೂಸ್ ನೋಡಿದ್ವಿ. ಓಕೆ, ಡಿಕ್ಲರೇಷನ್ ನೋಡಿದ್ವಿ. ನೆಕ್ಸ್ಟು ದಿಸ್ ಈಸ್ ಎಕ್ಸಾಂಪಲ್ ಆಫ್ ಪಾಯಿಂಟರ್ ನೋಡಿದ್ವಿ. ಸೊ ಇಲ್ಲಿಗಲ್ ಯೂಸ್ ಆಫ್ ಪಾಯಿಂಟರ್ ನೋಡಿದ್ವಿ. ಎಕ್ಸೆಸಿಂಗ್ ಅಡ್ರೆಸ್ ಆಫ್ ವೇರಿಯಬಲ್ಸ್ ನೋಡಿದ್ವಿ. ಸೊ ದಿಸ್ ಈಸ್ ಹೌ ಎಕ್ಸಾಕ್ಟ್ಲಿ ಸ್ಟೋರಿಂಗ್ ಅಂತ ನೋಡಿದ್ವಿ. ದಿಸ್ ಈಸ್ ವೇರಿಯಬಲ್ ಅಂದ್ರೇನು, ಪಾಯಿಂಟರ್ ಅಂದ್ರೇನು, ಪಾಯಿಂಟರ್ ವೇರಿಯಬಲ್ ಅಂದ್ರೇನು, ಅದು ಆ್ಯಂಡ್ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ನೋಡಿದ್ವಿ. ಇಂಟ್ರಡಕ್ಷನ್ ನೋಡಿದ್ವಿ. ಸೊ ದಿಸ್ ಈಸ್ ಅಬೌಟ್ ಪಾಯಿಂಟರ್ ಬಗ್ಗೆ. ದೀಸ್ ಆಲ್ ಕಾನ್ಸೆಪ್ಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಸೆಷನ್ 1. ಆ್ಯಕ್ಚುಲಿ ಸೆಕೆಂಡ್ ಸೆಷನ್ ಪಾಯಿಂಟರ್. ಇನ್ನೊಂದರಲ್ಲಿ ಪಾಯಿಂಟರ್ ಟು ಫಂಕ್ಷನ್, ಪಾಯಿಂಟರ್ ಟು ಅರೇ, ಪಾಯಿಂಟರ್ ಟು ಪಾಯಿಂಟರ್, ಪಾಯಿಂಟರ್ ಟು ಸ್ಟ್ರಕ್ಚರ್, ಪಾಯಿಂಟರ್ ಟು ಸ್ಟ್ರಿಂಗ್ ವಿಲ್ ಡಿಸ್ಕಸ್. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.